ನಮಸ್ಕಾರ. ಯೂನಿಟ್ 1ನ ಭಾರತೀಯ ಸಾಕ್ಷ್ಯ ಅಧಿನಿಯಮದ ವಿಡಿಯೋ 5ರಲ್ಲಿ ನಿಮ್ಮ ಜೊತೆಗಿದ್ದೀನಿ. ಇವತ್ತಿನ ವಿಡಿಯೋ ಬಹಳಷ್ಟು ಪ್ರಮುಖವಾದಂಥ ವಿಡಿಯೋ. ಆಮೇಲೆ ಈ ವಿಡಿಯೋದಲ್ಲಿ ನಿಮಗೆ ಲಾಂಗ್ ಆನ್ಸರ್ ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ ಇದೆ. ಮತ್ತು ಇದು ಕೂಡ ಅಂದರೆ ನಾವು ಸೆಕ್ಷನ್ 4ರಿಂದ ಪ್ರಾರಂಭ ಮಾಡಿ 50ರವರೆಗೆ ನಾವೆಲ್ಲವನ್ನು ಏನು ಮಾಡ್ತೀವಿ, ರೆಲಿವೆಂಟ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಸಮಂಜಸವಾದಂತಹ ಸಾಕ್ಷ್ಯಗಳು ಅಥವಾ ವಾಸ್ತವಗಳು ಅಂತ ಹೇಳ್ತೀವಿ. ಆದ್ದರಿಂದ ಇದರಲ್ಲಿ ಅತಿ ಪ್ರಮುಖವಾದಂಥದ್ದು ಸೆಕ್ಷನ್ 4. ಆ ಸೆಕ್ಷನ್ 4 ಬಗ್ಗೆ ಇವತ್ತು ನಾನು ವಿವರವಾದ ಚರ್ಚೆಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ BSA 2023 or Indian Evidence Act 1872. Even before this concept was existing in the common law, where they were adopting a doctrine called res gestae. Gestae ಅಂತ ಹೇಳ್ತಾರೆ, gestae ಅಂತ ಹೇಳ್ತಾರೆ. I will call it as res gestae. Okay, so with this introduction, let me today tell you what are all the things that I am going to discuss. Number 1, res gestae. First I will discuss section 4. What is written in section 4? What is the principle evolved in res gestae is written in section 4 ಅಂತ ಹೇಳ್ಬೋದು. ಯಾವ ತತ್ವ res gestae ಏನು ತತ್ವವನ್ನು ಹೇಳ್ತದೋ ಆ ತತ್ವವನ್ನು ನಾವೇನು ಮಾಡಿದೀವಿ, ಕಲಂ 4ರಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತ ಹೇಳ್ಬೋದು. ಕ್ಲೋಸ್ಲಿ ಕನೆಕ್ಟೆಡ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. res gestae ಅಂತಂದ್ರೆ ಕ್ಲೋಸ್ಲಿ ಕನೆಕ್ಟೆಡ್ ಫ್ಯಾಕ್ಟ್, ನಿಕಟವಾಗಿ ಸಂಪರ್ಕ ಹೊಂದಿರುವ ವಾಸ್ತವಗಳು, ಸಂಗತಿಗಳು ಅಥವಾ ವಾಸ್ತವಗಳು. ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್. ದ ಕ್ರಕ್ಸ್ ಆಫ್ ದ ವರ್ಡ್ ಈಸ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್. ಒಂದೇ ವ್ಯವಹಾರದ ಭಾಗವಾಗಿರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಇದರಲ್ಲಿ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಒಂದು ಕಲಂ ಏನು ಹೇಳ್ತದೆ ಅನ್ನೋದನ್ನು ಫಸ್ಟ್ ನೋಡ್ತೀವಿ. ಆಮೇಲೆ ಈ res gestae ಡಾಕ್ಟ್ರಿನ್ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತೀವಿ. ಮತ್ತು ಈ ಸೆಕ್ಷನ್ 4 ಅಥವಾ res gestae ಕಂಡೀಷನ್ಸು ಅಪ್ಲೈ ಆಗಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಾವು res gestaeನ ಅನ್ವಯಿಸ್ತೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. 2 ಪ್ರಮುಖವಾದಂತಹ ಪ್ರಕರಣಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. 3 ಪ್ರಕರಣಗಳಿದ್ದಾವೆ. ಇವುಗಳ ಜೊತೆಗೆ 3 ಇಂಗ್ಲೀಷ್ ಪ್ರಕರಣಗಳ ಬಗ್ಗೆನೂ ನಾನು ನಿಮಗೆ ಇದನ್ನು ಈ ಹಿನ್ನೆಲೆಯನ್ನು ಹೇಳಿ ಈ ಒಂದು ಸಬ್ಜೆಕ್ಟನ್ನು ಕನ್ಕ್ಲೂಡ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅಥವಾ ಒಂದು ಯೋಚನೆಯನ್ನು ನಾನು ಹೊಂದಿದ್ದೇನೆ ಅಂತ ಹೇಳ್ತಾ, ಲೆಟ್ ಮಿ ಸ್ಟಾರ್ಟ್ res gestae ಆರ್ ಲೆಟ್ ಮಿ ಸ್ಟಾರ್ಟ್ ಸೆಕ್ಷನ್ 4 ಫಸ್ಟ್. ಸೆಕ್ಷನ್ 4 ಏನು ಹೇಳುತ್ತೆ? ನಿಕಟವಾಗಿ ಸಂಪರ್ಕ ಹೊಂದಿದ ವಾಸ್ತವಗಳು ಅಂತ ಹೇಳ್ತೀವಲ್ವ ನಾವು. ಅದಕ್ಕೆ ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ನೋಡಿ, ದ ಹೆಡ್ಡಿಂಗ್ ಸೇಸ್ ದಿಸ್, ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಒಂದೇ ವ್ಯವಹಾರದ ಭಾಗವಾಗಿರಬೇಕು, ಒಂದೇ ವ್ಯವಹಾರದ ಭಾಗವಾಗಿರಬೇಕು. ಓಕೆ, ಹಿಯರ್ ಸೆಕ್ಷನ್ ಟಾಕ್ಸ್ ಅಬೌಟ್ ಸಮ್ ಫ್ಯಾಕ್ಟ್ಸ್. ಕೆಲವೊಂದು ವಾಸ್ತವಗಳ ಬಗ್ಗೆ ಮಾತಾಡ್ತದೆ. ಫ್ಯಾಕ್ಟ್ಸ್ ಯಾವುದು, ವಿಚ್, ಯಾವ ವಾಸ್ತವಗಳು ಅನ್ನೋದನ್ನು. ದೋ ನಾಟ್ ಇನ್ ಇಶ್ಯೂ, ಅವು ಫ್ಯಾಕ್ಟ್ ಇನ್ ಇಶ್ಯೂ ಆಗಿರೋದಿಲ್ಲ. ದೋ ನಾಟ್ ಇನ್ ಇಶ್ಯೂ ಅಂದ್ರೆ ಫ್ಯಾಕ್ಟ್ ಇನ್ ಇಶ್ಯೂ ಆಗಿರೋದಿಲ್ಲ. ಎಂತಹ ವಾಸ್ತವಗಳು? ಅವು ವಿವಾದಿತ ವಾಸ್ತವಗಳಲ್ಲ. ಆರ್ ಸೋ ಕನೆಕ್ಟೆಡ್, ಆದರೆ ಅವುಗಳ ಸಂಬಂಧ ಇದೆ. ಅವುಗಳ ಸಂಬಂಧ ಯಾವುದ್ರ ಜೊತೆಗಿದೆ? ಸೋ ಕನೆಕ್ಟೆಡ್ ಐದರ್ ವಿತ್ ಫ್ಯಾಕ್ಟ್ ಇನ್ ಇಶ್ಯೂ. ಐದರ್ ಅಂದರೆ ಅದು ವಿವಾದಿತ ವಿಷಯಕ್ಕೆ ಕನೆಕ್ಟ್ ಆಗಿರಬಹುದು, ಆರ್ ರಿಲೆವೆಂಟ್ ಫ್ಯಾಕ್ಟ್, ಸಂಬಂಧಿಸಿದ ವಾಸ್ತವಕ್ಕೆ ಕನೆಕ್ಟ್ ಆಗಿರಬಹುದು. ಎರಡಕ್ಕೆ ಕನೆಕ್ಟ್ ಆಗಿರುತ್ತೆ. ಇಫ್ ದೇರ್ ಈಸ್ ಎ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ರಿಲೆವೆಂಟ್ ಫ್ಯಾಕ್ಟ್, ಇವೆರಡಕ್ಕೂ, ಇದಕ್ಕೂ ಅಥವಾ ಇದಕ್ಕೆ, ಆರ್ ಯಾವುದಕ್ಕಾದ್ರೂ, ಆರ್ ಇದಕ್ಕೆ ಅಥವಾ ಇದಕ್ಕೆ ಏನಾಗಿರ್ಬೇಕು? ಕನೆಕ್ಟ್ ಆಗಿರ್ಬೇಕು. ಏನ್ ಕನೆಕ್ಟ್ ಆಗಿರ್ಬೇಕು? ಇನ್ನೊಂದು ಫ್ಯಾಕ್ಟ್ ಕನೆಕ್ಟ್ ಆಗಿರ್ಬೇಕು. ಇನ್ನೊಂದು ಫ್ಯಾಕ್ಟ್, ಈ ಫ್ಯಾಕ್ಟು ಇದಕ್ಕಾದ್ರೂ ಕನೆಕ್ಟ್ ಆಗಿರಲಿ ಅಥವಾ ಇದಕ್ಕಾದ್ರೂ ಕನೆಕ್ಟ್ ಆಗಿರಲಿ.
ಅಂತಹ ಫ್ಯಾಕ್ಟ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಫ್ಯಾಕ್ಟ್ ವಿಚ್ ದೋ ನಾಟ್ ಇನ್ ಇಶ್ಯೂ, ಅದೇ ವಿವಾದಿತ ವಿಷಯ ಅಲ್ಲ, ಆರ್ ಸೋ ಕನೆಕ್ಟೆಡ್, ಬಟ್ ಇಟ್ ಈಸ್ ಕನೆಕ್ಟೆಡ್, ಸಂಬಂಧವನ್ನು ಹೊಂದಿದೆ. ಯಾವುದ್ರ ಜೊತೆಗೆ? ಫ್ಯಾಕ್ಟ್ ಇನ್ ಇಶ್ಯೂ ಜೊತೆಗಾಗಲಿ ಅಥವಾ ರಿಲಿವೆಂಟ್ ಫ್ಯಾಕ್ಟ್ ಆಗಲಿ, ಯಾವುದಾದ್ರು ಸಂಬಂಧಿತ ಅಥವಾ ವಿವಾದಿತ, ಯಾವುದೇ ವಿಷಯ ಆಗಲಿ, ಯಾವುದೇ ವಾಸ್ತವ ಆಗಲಿ, ಯಾವುದೇ ವಾಸ್ತವ ವಿಷಯ ಎಲ್ಲ ಒಂದೇ, ಇಂಟರ್ಚೇಂಜಬಲಿ ಐ ಯೂಸಿಂಗ್ ದೆಮ್ ಆಗಿರಲಿ, ಅದಕ್ಕೆ ಸಂಬಂಧ ಇರುವಂತಹ ಇನ್ನೊಂದು ವಾಸ್ತವ ಇತ್ತಂದ್ರೆ ಅದು ಕೂಡ ಸಂಬಂಧಿತ ವಾಸ್ತವ, ಅದು ಕೂಡ ರಿಲೆವೆಂಟ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಇನ್ನೊಂದು ಕಂಡೀಷನ್ ಏನು? ಇಟ್ ಶುಡ್ ಫಾರ್ಮ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್. ಆ ಒಂದು ಕ್ರಿಯೆ ನಡೆಯುತ್ತಲ್ವಾ, ಅಪರಾಧ ಆಗಲಿ, ಒಂದು ಕ್ರಿಯೆ ಆಗಲಿ, ಒಂದು ಕಾಂಟ್ರಾಕ್ಟ್ ಆಗಲಿ ನಡೆಯುತ್ತಲ್ವಾ, ಆ ವ್ಯವಹಾರದ ಒಂದೇ ಭಾಗದಲ್ಲಿ ಇದು ಸೇರ್ಕೊಂಡಿರ್ಬೇಕು. ಇಟ್ ಶುಡ್ ಫಾರ್ಮ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್, ಅಂದ್ರೆ ಅದು ಆ ಎಲ್ಲ ವ್ಯವಹಾರದ ಭಾಗವಾಗಿರಬೇಕೆ ಹೊರತು ಬೇರೆ ಇರಬಾರ್ದು. ಇಟ್ ಶುಡ್ ನಾಟ್ ಬಿ ಡಿಸ್ಕ್ರೀಟ್, ಇಟ್ ಶುಡ್ ನಾಟ್ ಬಿ ಸಪರೇಟ್. ಓಕೆ, ದಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಆರ್ ರಿಲೆವೆಂಟ್, ದೇ ಆರ್ ಆಲ್ಸೋ ರಿಲೆವೆಂಟ್ ಫ್ಯಾಕ್ಟ್ಸ್. ಅಂತಹ ಫ್ಯಾಕ್ಟ್ಗಳು ಕೂಡ ಸಂಬಂಧಿತವಾಗಿರ್ತವೆ ಅನ್ನೋದನ್ನು ಹೇಳ್ತದೆ. ಆಮೇಲೆ ಇನ್ನೂ ಒಂದು ಕಂಡೀಷನ್ ಹೇಳ್ತೀವಿ ನಾವು, ಅದು ಅದೇ ಜಾಗದಲ್ಲಿ ನಡೆದಿರ್ಬೋದು ಅಥವಾ ಬೇರೆ ಜಾಗದಲ್ಲಿ ನಡೆದಿರ್ಬೋದು, ಅಥವಾ ಅದು ಅದೇ ಸಮಯದಲ್ಲಿ ನಡೆದಿರ್ಬೋದು ಅಥವಾ ಬೇರೆ ಸಮಯದಲ್ಲಿ ನಡೆದಿರ್ಬೋದು. ವೆದರ್ ದೇ ಆಕರ್ಡ್, ಈ ಫ್ಯಾಕ್ಟ್ಗಳಿದಾವಲ್ಲ, ಆಕರ್ಡ್ ಎಟ್ ದ ಸೇಮ್ ಟೈಮ್ ಆರ್ ಎಟ್ ಡಿಫರೆಂಟ್ ಟೈಮ್, ಬೇರೆ ಬೇರೆ ಟೈಮಲ್ಲಿ ನಡೆದಿರ್ಬೋದು. ಹಂಗೇನೆ ಎಟ್ ದ ಸೇಮ್ ಪ್ಲೇಸ್ ಆರ್ ಎಟ್ ಡಿಫರೆಂಟ್ ಪ್ಲೇಸಸ್, ಒಂದೇ ಜಾಗದಲ್ಲಿ ನಡೆದಿರ್ಬೇಕಂತೇನಿಲ್ಲ, ಒಂದೇ ಸಮಯದಲ್ಲಿ ನಡೆದಿರ್ಬೇಕಂತೇನಿಲ್ಲ. ದಟ್ ಈಸ್ ವಾಟ್ ಈಸ್ ಸೆಕ್ಷನ್ 4. ಸೆಕ್ಷನ್ 4 ಈ ರೀತಿಯಾಗಿ ಹೇಳ್ತದೆ. ಈ ಸೆಕ್ಷನ್ 4ಗೆ ಕೆಲವೊಂದು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಆ ನಿದರ್ಶನಗಳನ್ನು ನಾವು ಒಂದ್ಸಲ ನೋಡ್ಬಿಡೋಣ. ವಿವಾದದಲ್ಲಿಲ್ಲದ ಸಂಗತಿಗಳಾದರೂ, ವಿವಾದದಲ್ಲಿರುವ ಸಂಗತಿ ಅಥವಾ ಪ್ರಾಸಂಗಿಕ ಸಂಗತಿಗಳೊಂದಿಗೆ, ಪ್ರಾಸಂಗಿಕ ಅಥವಾ ಸಮಂಜಸ, ಪ್ರಾಸಂಗಿಕಕ್ಕಿಂತ ಸಮಂಜಸ ಅಂತ ಹೇಳ್ಬೋದು ನಾವು, ಸಮಂಜಸ ಸಂಗತಿಗಳೊಂದಿಗೆ ಎಷ್ಟು ನಿಕಟವಾಗಿ ಸಂಬಂಧ ಹೊಂದಿದ್ದರೆ ಮತ್ತು ಅವು ಒಂದೇ ವ್ಯವಹಾರದ ಭಾಗವಾಗಿದ್ದರೆ, ಅವು ಒಂದೇ ಸಮಯ ಮತ್ತು ಸ್ಥಳದಲ್ಲಿ ಸಂಭವಿಸದಿದ್ದಾಗಲೂ ಅಥವಾ ಬೇರೆ ಬೇರೆ ಸಮಯದಲ್ಲಿ ಸಂಭವಿಸಿದ್ದರೂ, ಬೇರೆ ಬೇರೆ ಸ್ಥಳಗಳಲ್ಲಿ ಸಂಭವಿಸಿದ್ದರೂ ಅವು ಪ್ರಾಸಂಗಿಕ ಅಥವಾ ಸಮಂಜಸವಾಗಿರುತ್ತವೆ ಅನ್ನೋದು ಇದರ ಅರ್ಥ. ಓಕೆ, ನಾವು ಲೆಟ್ ಮಿ ಸಿ ದಿ ಇಲಸ್ಟ್ರೇಷನ್ಸ್. ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಈ ಉದಾಹರಣೆಗಳನ್ನ ಸೂಕ್ಷ್ಮವಾಗಿ ನೀವು ಅಭ್ಯಸಿಸಬೇಕು ಮತ್ತು ನಾಳೆ ಉದಾಹರಣೆಯ ಕಾನ್ಸೆಪ್ಟ್ ಅನ್ನು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು ಪರೀಕ್ಷೆಯಲ್ಲಿ. ದೀಸ್ ಎಕ್ಸಾಂಪಲ್ಸ್ ಕ್ಯಾನ್ ಬಿ ಟೇಕನ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 4 ಆರ್ ದ ಕಾನ್ಸೆಪ್ಟ್ ಆಫ್ ರೆಸ್ ಗೆಸ್ಟಿಂಗ್. Okay, now let me see the first example. A is accused of murder of B by beating him. A is accused of murder of B by beating him. B ಅನ್ನು ಹೊಡೆಯುವುದರೊಂದಿಗೆ A ಯು B ಯ ಕೊಲೆಯನ್ನು ಮಾಡಿದ್ದಾನೆ. A ಯು B ಯ ಕೊಲೆಯನ್ನು ಮಾಡಿದ್ದಾನೆ. ಈ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಏನಾಗ್ತದೆ? ಈ ರಿಲಿವೆಂಟ್ ಫ್ಯಾಕ್ಟ್ ಬರ್ತದೆ, ರೆಸ್ ಗೆಸ್ಟೇ ಬರ್ತದೆ. ವಾಟ್ ಎವರ್ ವಾಸ್ ಸೇಡ್, ಏನೇನು ಹೇಳಲಾಗಿತ್ತು, ವಾಟ್ ಎವರ್ ವಾಸ್ ಡನ್. ಇಬ್ಬರು ಕೊಲೆ ನಡಿಬೇಕಾದ್ರೆ ಅವ್ರ ಮಧ್ಯದಲ್ಲಿ ಏನೇನು ಮಾತುಕತೆಗಳಾಗಿತ್ತು, ಅವರ ಮಧ್ಯದಲ್ಲಿ ಏನೇನು ಒದ್ದಾಟಗಳು, ಗಲಾಟೆಗಳು, ತೂಕಾಟಗಳು, ತಳ್ಳಾಟಗಳು ಏನೇನು ನಡೆದಿದ್ದುವೋ, ಆರ್ ಅಲ್ಲಿ ಕೊಲೆ ನಡೆದ ಸ್ಥಳದಲ್ಲಿ ನೋಡುತ್ತಾ ನಿಂತಹ ಜನರಿದಾರಲ್ಲ, ಬೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಿಂತಹ ಜನಗಳು, ಅವರು ಏನೇನು ಮಾತಾಡಿಕೊಂಡ್ರು ಎಟ್ ದ ಬೀಟಿಂಗ್ ಆರ್ ಸೋ ಶಾರ್ಟ್ಲಿ. ಇದು ಹೇಗಿರ್ಬೋದು? ಈ ಮರ್ಡರ್ ಆಗೋದಕ್ಕಿಂತ ಮೊದಲು ಇರ್ಬೋದು, ಆದರೆ ನಿಕಟಪೂರ್ವ, ಎಕ್ದಮ್ ಹತ್ತಿರದಲ್ಲಿರ್ಬೇಕು. ಸೋ ಶಾರ್ಟ್ಲಿ
ಬಿಫೋರ್ ಆರ್ ಆಫ್ಟರ್, ಕೊಲೆ ಆಗೋದಕ್ಕಿಂತ ಇಮಿಡಿಯೇಟ್ ಮೊದಲು ಅಥವಾ ಕೊಲೆ ಆದ ತಕ್ಷಣ, ಎರಡೇ ಸಂದರ್ಭದಲ್ಲಿಯೂ ಕೂಡ ಏನೇನು ನಡೀತವೆ ಅವೆಲ್ಲವುಗಳು ಕೂಡ ಹ್ಯಾಸ್ ಟು ಫಾರ್ಮ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್. ಇವುಗಳೆಲ್ಲವನ್ನು ನಾವೇನು ಹೇಳ್ತೀವಿ, ಒಂದೇ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಆದ್ದರಿಂದ ಅದು ರಿಲಿವೆಂಟ್ ಫ್ಯಾಕ್ಟ್ ಆಗುತ್ತೆ. ಆದ್ದರಿಂದ ಅದೊಂದು ರಿಲಿವೆಂಟ್ ಫ್ಯಾಕ್ಟ್ ಆಗುತ್ತೆ. ನೋಡಿ, ಒಂದು ಕೊಲೆ ನಡೆದಂತಹ ಸಂದರ್ಭದಲ್ಲಿ ಕೊಲೆಗೆ ಒಳಗಾದ ವ್ಯಕ್ತಿ, ಕೊಲೆ ಮಾಡುವ ವ್ಯಕ್ತಿ ಏನು ಅಂದ್ಕೊಂತಾರೆ, ಏನು ಪ್ರಕ್ರಿಯೆ ಮಾಡ್ತಾರೆ, ಒಬ್ಬ ಚಾಕು ಹಾಕ್ತಾನೆ, ಇನ್ನೊಬ್ಬ ಹೊಡಿತಾನೆ, ಆಲ್ ದೀಸ್ ಥಿಂಗ್ಸ್. ಅಲ್ಲದೆ ಅಲ್ಲಿ ನಿಂತು ಕಣ್ಣೆದುರು ನಿಂತು ನೋಡ್ತಿರುವಂಥ ವ್ಯಕ್ತಿಗಳು ಏನೇನು ಮಾತಾಡ್ಕೊತಾರೆ ಅವೆಲ್ಲವುಗಳು ಕೂಡ ಏನಾಗ್ತವೆ, ರಿಲಿವೆಂಟ್ ಫ್ಯಾಕ್ಟ್ಸ್ ಆಗ್ತವೆ ಅನ್ನೋದನ್ನ ಇಲಸ್ಟ್ರೇಷನ್ 1 ಹೇಳುತ್ತೆ. ನಾವು interestingly, what is illustration 2? Very important illustration. This illustration is actually referring to this concept. At the same place or different place, all those things. ಅದಕ್ಕೆ ಇದೊಂದು ಒಳ್ಳೆ ಉದಾಹರಣೆ, ಒಳ್ಳೆ ಇಲಸ್ಟ್ರೇಷನ್ ಅಂತ ಹೇಳ್ಬೋದು. ಬಿ ಏನ್ ಹೇಳುತ್ತೆ ಬಿ ಅಂತಂದ್ರೆ, ಎ ಈಸ್ ಅಕ್ಯೂಸ್ಡ್ ಆಫ್ ವೇಜಿಂಗ್ ವಾರ್. ವೇಜಿಂಗ್ ವಾರ್, ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರು ನೋಡಿ, ಇಟ್ ಈಸ್ ಟ್ರೀಟೆಡ್ ಆಸ್ ಎ ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಗವರ್ಮೆಂಟ್. against government of India by taking part ಈ ದೇಶದ ವಿರುದ್ಧ ಪಿತೂರಿಯನ್ನು ಮಾಡುವಂತಹ ಒಂದು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದರೆ ಯಾವ್ಯಾವುದರಲ್ಲಿ, ಇನ್ ಎನ್ ಆರ್ಮ್ಡ್ ಇನ್ಸರೆಕ್ಷನ್, ಬಂದೂಕು AK-47 ಹಿಡ್ಕೊಂಡು ದೇಶದ ಸೈನಿಕರ ಮೇಲೆ ಹೋರಾಟ ಮಾಡುವಂಥದ್ದು. ಇನ್ ವಿಚ್ ಈ ರೀತಿ ಮಾಡುವಂತಹ ಹೋರಾಟದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಆಸ್ತಿ ಪಾಸ್ತಿಗೆ ಹಾನಿಯಾಗಿರುತ್ತೆ, ಪ್ರಾಪರ್ಟಿ ಈಸ್ ಡಿಸ್ಟ್ರಾಯ್ಡ್. ಆಮೇಲೆ ಸೈನಿಕರನ್ನ ಅಥವಾ ಪೊಲೀಸರನ್ನ ಅಟ್ಯಾಕ್ ಮಾಡಲಾಗಿರುತ್ತೆ. ಟ್ರೂಪ್ಸ್ ಆರ್ ಅಟ್ಯಾಕ್ಡ್. ಜೇಲ್ಸ್ ಆರ್ ಬ್ರೋಕನ್. ಎಲ್ಲ ಜೈಲ್ಗಳನ್ನ ಓಪನ್ ಮಾಡಿಬಿಡ್ಲಾಯ್ತು. ನೀವು ಬಾಂಗ್ಲಾದೇಶದ ದಂಗೆಯನ್ನ, ನೇಪಾಳದ ದಂಗೆಯನ್ನ ನೆನಪಿಸ್ಕೊಂಡ್ರೆ ಗೊತ್ತಾಗ್ತದೆ ಇದೆಲ್ಲ. ಓಕೆ, ದ ಆಕರೆನ್ಸ್ ಆಫ್ ದೀಸ್ ಫ್ಯಾಕ್ಟ್ಸ್, ಈ ನಡೆಯುವಂತಹ ಎಲ್ಲ ಘಟನೆಗಳಿದಾವಲ್ಲ, ದೇ ಆರ್ ರಿಲೆವೆಂಟ್ ಫ್ಯಾಕ್ಟ್ಸ್. ಈ ನಡೆಯುವಂತಹ ಎಲ್ಲ ಘಟನೆಗಳಿದಾವಲ್ಲ ಅವುಗಳು ಕೂಡ ರಿಲೆವೆಂಟ್ ಫ್ಯಾಕ್ಟ್ ಆಗ್ತವೆ. ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಎಲ್ಲದರಲ್ಲೂ ಭಾಗವಹಿಸ್ಬೇಕಂತೇನಿಲ್ಲ, ಎಲ್ಲದರಲ್ಲೂ ಭಾಗವಹಿಸಬೇಕು ಅನ್ನುವಂತಹ ಕಂಡೀಷನ್ ಏನಿಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದರಲ್ಲಿ ಭಾಗವಹಿಸಿದ್ರು ಕೂಡ ಅವನು ಈ ಎಲ್ಲದಕ್ಕೂ ಸಂಬಂಧಿತ ಅವನು ಅನ್ನುವಂತಹ ಮಟ್ಟಿಗೆ ಕಾನೂನು ಎವಿಡೆನ್ಸ್ ಆಕ್ಟ್ ನೋಡುತ್ತೆ. ಅದೊಂದು ರಿಲೆವೆಂಟ್ ಫ್ಯಾಕ್ಟ್ ಅಂತ ಹೇಳಿ ತಗೊಳ್ತಾರೆ. ಅಂಡ್ ದ ಥರ್ಡ್ ಇಲಸ್ಟ್ರೇಷನ್, ಮೂರನೆಯ ನಿದರ್ಶನ ಏನಿದೆ ನಾವು ನೋಡೋದಾದ್ರೆ, ಇಫ್ ಯು ವಾಂಟ್ ಟು ಸಿ ದ ಇಲಸ್ಟ್ರೇಷನ್ 3, this is another interesting illustration. A sues B. Here it is a civil case, civil matter. Our Evidence Act is applicable to both civil cases and criminal cases. For a libel is nothing but the defamation in writing. ಇನ್ನೊಬ್ಬರ ಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಬರಹಗಳನ್ನು ಬರೆಯುವ ಕೆಲಸವನ್ನು ನಾವೇನಂತೀವಿ, ಲೈಬೆಲ್ ಅಂತ ಹೇಳ್ತೀವಿ. ಓಕೆ, ಎ ಲೈಬೆಲ್ contained in a letter. There was a letter written, L2 letter written. This is the letter. This letter was containing libel. ಒಬ್ಬ ವ್ಯಕ್ತಿಯ ಘನತೆಗೆ, ಗೌರವಕ್ಕೆ ಕುಂದು ಬರುವಂತಹ ರೀತಿಯಲ್ಲಿ ಇದರಲ್ಲಿ ಬರೆಯಲಾಗಿತ್ತು. As forming part of a correspondence. Forming part of a correspondence ಅಂದ್ರೆ ಇಬ್ಬರ ಮಧ್ಯೆ ಪತ್ರ ವ್ಯವಹಾರ ನಡೀತಾ ಇತ್ತು. He might have written letter 1, he might have written letter 2, he might have written letter 3, letter 4 or letter 0, something. ಇದೆಲ್ಲ ಸೇರೇನಿದು, ದಿಸ್ ಈಸ್ ಕರೆಸ್ಪಾಂಡೆನ್ಸ್. ಇವೆಲ್ಲವನ್ನು ಸೇರಿ ನಾವೇನು ಹೇಳ್ತೀವಿ, ಕರೆಸ್ಪಾಂಡೆನ್ಸ್, ಪತ್ರ ವ್ಯವಹಾರ. ಕೆಲವೊಂದು ಪತ್ರ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಪತ್ರದಲ್ಲಿ ಅವನು ಇನ್ನೊಬ್ಬ ವ್ಯಕ್ತಿಗೆ ಮಾನಹಾನಿ ಆಗುವ ರೀತಿಯಲ್ಲಿ ಬರೆದಿದ್ದನು. ಲೆಟರ್ಸ್ ಬಿಟ್ವೀನ್ ದ ಪಾರ್ಟೀಸ್, ಈ ಎಲ್ಲ ಲೆಟರ್ಗಳಿದಾವಲ್ಲ, ಲೆಟರ್ಸ್ ಬಿಟ್ವೀನ್ ದ ಪಾರ್ಟೀಸ್ ರಿಲೇಟಿಂಗ್ ಟು ದ ಸಬ್ಜೆಕ್ಟ್ ಔಟ್ ಆಫ್ ವಿಚ್ ಲೈಬಲ್ ಅರೋಸ್. ಇಲ್ಲಿ
Libel was only available in letter 2. But libel was not there in L0, L1, L3, L4 and so on. ಬಟ್ ಎಲ್ಲವೂ ಸೇರಿವೆ ನೀವು ಇದೊಂದು ಪತ್ರ ವ್ಯವಹಾರ. ಆದ್ದರಿಂದ ಆಲ್ ಪುಟ್ ಟುಗೆದರ್ ಇಸ್ ಎ ರಿಲಿವೆಂಟ್ ಫ್ಯಾಕ್ಟ್. ಆಲ್ ಪುಟ್ ಟುಗೆದರ್ ಇಸ್ ಎ ರಿಲಿವೆಂಟ್ ಫ್ಯಾಕ್ಟ್ ಅನ್ನೋದು ಈ ಎಕ್ಸಾಂಪಲ್ನ ಅರ್ಥ. ಅಂಡ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸೇಮ್ ಕರೆಸ್ಪಾಂಡೆನ್ಸ್, ಇದು ಎಲ್ಲ ಪತ್ರ ವ್ಯವಹಾರದ ಭಾಗವೇ. ಇನ್ ಹುಯಿಚ್ ಇಟ್ ಈಸ್ ಕಂಟೈನ್ಡ್ ಆಲ್ ಆರ್ ರಿಲಿವೆಂಟ್ ಫ್ಯಾಕ್ಟ್ಸ್ ದೋ ದೇ ಡು ನಾಟ್ ಕಂಟೈನ್ ಲೈಬಲ್ ಇನ್ ಇಟ್ ಸೆಲ್ಫ್. ಇದರಲ್ಲಿ ನೋ ಲೈಬಲ್ ಇಲ್ಲ, ಇದರಲ್ಲಿ ಲೈಬಲ್ ಇಲ್ಲ, ಇದರಲ್ಲಿ ಲೈಬಲ್ ಇಲ್ಲ, ಇದರಲ್ಲಿ ಲೈಬಲ್ ಇಲ್ಲ, ಆದರೆ ಇದರಲ್ಲಿ ಮಾತ್ರ ಲೈಬಲ್ ಇದೆ, ಇದರಲ್ಲಿ ಮಾತ್ರ ಮಾನಹಾನಿ ಆಗುವಂತಹ ವಿಷಯಗಳು ಈ ಪತ್ರದಲ್ಲಿದ್ದಾವೆ. ಆದಾಗ್ಯೂ ಕೂಡ ಈ ಎಲ್ಲ ಪತ್ರಗಳೂ ಕೂಡ ರಿಲೆವೆಂಟ್ ಫ್ಯಾಕ್ಟ್ ಆಗ್ತವೆ ಅನ್ನೋದು ಇದರ ಅರ್ಥ. ಯಾಕೆ ಹಿಂಗೆ ಅಂತಂದ್ರೆ, ಅವನು ಅಲ್ಲಿ ಲೈಬಲ್ ಬರಿಬೇಕಾದ್ರೆ ಹಿಂದಿನ ಪತ್ರದಲ್ಲಿ ಏನಾದ್ರು ಕಾರಣ ಇರ್ಬೋದು, ಮುಂದಿನ ಪತ್ರದಲ್ಲಿ ಏನಾದ್ರು ಲೈಬಲ್ ಇರದೆ ಹೋಗ್ಬೋದು. ಬಟ್ ಆ ಚೇನ್ ಆಫ್ ಆಕ್ಷನ್ ಇದೆಯಲ್ವಾ, ಸೇಮ್ ಟ್ರಾನ್ಸಾಕ್ಷನ್, ಆ ಟ್ರಾನ್ಸಾಕ್ಷನ್ ಒಂದು ಭಾಗವಾಗಿ ನಾವು ಎಲ್ಲವನ್ನೂ ರಿಲೆವೆಂಟ್ ಫ್ಯಾಕ್ಟ್ ಅಂತ ತಗೊಳ್ತೀವಿ ಅಕಾರ್ಡಿಂಗ್ ಟು ಸೆಕ್ಷನ್ 4. ಅಂಡ್ ಡಿ, ಅಂಡ್ ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಡಿ. ಡಿ ಏನು ಹೇಳುತ್ತೆ ನೋಡೋಣ. ಲೆಟ್ ಅಸ್ ಸಿ ವಾಟ್ ಡಿ ಸೇಸ್. ದ ಕ್ವಶನ್ ಈಸ್ ವೆದರ್ ಸರ್ಟನ್ ಗೂಡ್ಸ್ ಆರ್ಡರ್ಡ್ ಫ್ರಮ್ ಬಿ ವೇರ್ ಡೆಲಿವರ್ಡ್ ಟು ಎ. ಕೆಲವು ವಸ್ತುಗಳನ್ನ ಎ ಆರ್ಡರ್ ಮಾಡಿರ್ತಾನೆ. ಯಾರಿಗೆ ಆರ್ಡರ್ ಮಾಡಿರ್ತಾನೆ? ಬಿ ಹೇಳಿರ್ತಾನೆ, ಇಂಥ ವಸ್ತುಗಳನ್ನು ಕಳಿಸು ನೀನು ನನಗೆ ಅಂತೇಳಿ. ಅವುಗಳನ್ನು ಕಳಿಸಲಾಗಿದೆಯೇ ಎನ್ನುವುದು ಫ್ಯಾಕ್ಟ್ ಇನ್ ಇಶ್ಯೂ. ದ ಕ್ವಶನ್ ಈಸ್ FII ಈಸ್ ಹಿಯರ್ ಫ್ಯಾಕ್ಟ್ ಇನ್ ಇಶ್ಯೂ. ಆ ವಸ್ತುಗಳನ್ನು ಯಾವುದನ್ನು ಆರ್ಡರ್ ಮಾಡಲಾಗಿತ್ತೋ, ಆದೇಶಿಸಲಾಗಿತ್ತೋ, ಆ ವಸ್ತುಗಳನ್ನು ಅವನಿಗೆ ಹೇಗೆ ತಲುಪಿಸಲಾಗಿದೆ, ಬಿ ಇಂದ ಹೇಗೆ ತಲುಪಿಸಿದಾನೆ ಅಂತಕ್ಕಂಥದ್ದು ವಿಷಯ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬಿ ಈಸ್ ಡೆಲಿವರಿಂಗ್ ಗೂಡ್ಸ್ ನಾಟ್ ಓನ್ಲಿ ಟು ಎ. ದೇರ್ ಆರ್ ಸೋ ಮೆನಿ ಪೀಪಲ್. ಒಂದು ಮನೆ ಕಟ್ಕೊಂಡ್ಬರ್ತಾನೆ, ಇನ್ನೊಂದು ಮನೆ ಕಟ್ಕೊಂಡ್ಬರ್ತಾನೆ, ಇನ್ನೊಂದು ಮನೆ ಆಮೇಲೆ ಎ ಮನೆ ಬರುತ್ತೆ. ಸೊ ದ ಗೂಡ್ಸ್ ಡೆಲಿವರ್ಡ್ ಟು ಸೆವರಲ್ ಇಂಟರ್ಮೀಡಿಯರಿ ಪರ್ಸನ್ಸ್ ಸಕ್ಸೆಸಿವ್ಲಿ, ಕಂಟಿನ್ಯೂಸ್ ಆಗಿ. ಮೊದಲೇ ಇಲ್ಲಿಗೆ ಡೆಲಿವರಿ ಮಾಡ್ತಾನೆ, ಆಮೇಲೆ ಇಲ್ಲಿಗೆ ಡೆಲಿವರಿ ಮಾಡ್ತಾನೆ, ಆಮೇಲೆ ಇಲ್ಲಿಗೆ ಮಾಡ್ತಾನೆ, ಆಮೇಲೆ ಇಲ್ಲಿಗೆ ಮಾಡ್ತಾನೆ, ಇಲ್ಲಿಗೆ ಮಾಡ್ತಾನೆ. ನಮ್ಮ ಕ್ವಶನ್ ಇದಿದ್ರೆ ಈ ಎಲ್ಲ ಡೆಲಿವರಿಗಳನ್ನು ಕೂಡ ನಾವೇನು ಮಾಡ್ತೀವಿ? ಫ್ಯಾಕ್ಟ್ ಏನು ರಿಲೆವೆಂಟ್ ಫ್ಯಾಕ್ಟ್ ಅಂತ ತಗೊಳ್ತೀವಿ. ಯಾಕೆ ಅಂತಂದ್ರೆ, ಅವನು ಇವನಿಗೆ ಕೊಡಬೇಕಾದಂಥ ವಸ್ತುನ ಇನ್ನೊಬ್ಬನಿಗೆ ಕೊಟ್ಟಿರ್ಬೋದು, ಪಕ್ಕದ ಮನೆಯವನು ಕೊಟ್ಟಿರ್ಬೋದು, ಅಥವಾ ಮೊದಲೇ ಕೊಟ್ಟಿರ್ಬೋದು, ನಂತರದ ಮನೆಯವನು ಕೊಟ್ಟಿರ್ಬೋದು. ದೇರ್ ಫೋರ್ ದೇ ಬಿಕಮ್ಸ್ ರೆಲೆವೆಂಟ್. ಓಕೆ, ಈ ಇಲಸ್ಟ್ರೇಷನ್ಗಳು ನಾನು ಇಷ್ಟು ತನಕ ನಿಮಗೆ ಇಲ್ಲಿ ಮಾಡಿದಂತಹ ಏನು ಎಕ್ಸ್ಪ್ಲನೇಷನ್ ಏನಿದೆಯಲ್ಲ, ದಿಸ್ ಈಸ್ ಆಲ್ ಎಕ್ಸ್ಟ್ರಾಕ್ಟ್ ಆಫ್ ದ ಬೇರ್ ಆಕ್ಟ್. ದಿಸ್ ಈಸ್ ಎಕ್ಸ್ಟ್ರಾಕ್ಟ್ ಆಫ್ ದ ಬೇರ್ ಆಕ್ಟ್. ದಿಸ್ ಈಸ್ ಎಕ್ಸ್ಟ್ರಾಕ್ಟ್ ಆಫ್ ದ ಬೇರ್ ಆಕ್ಟ್. ಹಾಗಿದ್ರೆ ಸೆಕ್ಷನ್ 4 ಏನ್ ಹೇಳುತ್ತೆ ಅನ್ನೋದನ್ನ ನಾವು ಅನಲೈಸಿಸ್ ಮಾಡಿದರೆ, ವಾಟ್ ಸೆಕ್ಷನ್ ಸೇಸ್, ಈ ಒಂದು ಕಲಮ್ ಏನ್ ಹೇಳ್ತದೆ? ಆಸ್ ಪರ್ ಸೆಕ್ಷನ್ 4, ದ ಫ್ಯಾಕ್ಟ್ಸ್ ವಿಚ್ ಆರ್ ನಾಟ್ ಫ್ಯಾಕ್ಟ್ ಇನ್ ಇಶ್ಯೂ. ಯಾವ ವಿಷಯವು ಫ್ಯಾಕ್ಟ್ ಇನ್ ಇಶ್ಯೂ ಅಲ್ಲವೋ, ಯಾವ ವಿಷಯವು ರಿಲಿವೆಂಟ್ ಇಶ್ಯೂ ಅಲ್ಲವೋ, ಓಕೆ, ಆದಾಗ್ಯೂ ಕೂಡ ಅಂತಹ ವಿಷಯವನ್ನ ನಾವು ಫ್ಯಾಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಂಥದ್ದು? ದ ಫ್ಯಾಕ್ಟ್ಸ್ ಸೋ ಕನೆಕ್ಟೆಡ್ ವಿತ್ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ರಿಲಿವೆಂಟ್ ಫ್ಯಾಕ್ಟ್ ಆಸ್ ಟು ಫಾರ್ಮ್ ಸೇಮ್ ಟ್ರಾನ್ಸಾಕ್ಷನ್. ಒಂದೇ ವ್ಯವಹಾರದ ಭಾಗ ಆಗಿತ್ತು ಅಂತಂದ್ರೆ ಅದು ರಿಲಿವೆಂಟ್ ಅಲ್ಲಂದ್ರೂ, ಫ್ಯಾಕ್ಟ್ ಇನ್ ಇಶ್ಯೂ ಬಿಡಿ, ಬೇಸಿಕಲಿ ಅದು ಇರಬೇಕು. ಅದು ರಿಲಿವೆಂಟ್ ಅಲ್ಲಂದ್ರೂ ಕೂಡ ನಾವೇನು ಮಾಡ್ತೀವಿ? ಅದನ್ನ ರಿಲೆವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದೇ ಇದರ ಅರ್ಥ. ಅಲ್ಲಿ ಏನಾಗಬೇಕು ಅಂದ್ರೆ, ವೆದರ್ ಎನದರ್ ಕಂಡೀಷನ್, ವೆದರ್ ದೇ ಆಕರ್ಡ್ ಎಟ್ ದ ಸೇಮ್ ಟೈಮ್ ಆರ್ ಸೇಮ್ ಪ್ಲೇಸ್ ಆರ್ ಡಿಫರೆಂಟ್ ಟೈಮ್ ಎಟ್ ಡಿಫರೆಂಟ್ ಪ್ಲೇಸ್. ಒಂದೇ ಕಡೆ ನಡೆದಿರ್ಬೇಕು ಅಂತ ಕಂಡೀಷನ್ ಇಲ್ಲ. ಒಂದೇ ಕಡೆ ನಡೆದಿರ್ಬೋದು, ಬೇರೆ ಬೇರೆ ಕಡೆ ನಡೆದಿರ್ಬೋದು, ಅಥವಾ ಒಂದೇ ಸಮಯದಲ್ಲಿ ನಡೆದಿರ್ಬೋದು, ಅಥವಾ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ನಡೆದಿರ್ಬೋದು. ಅವೆಲ್ಲವುಗಳನ್ನು ಕೂಡ ನಾವು ಈ ಸೆಕ್ಷನ್ ಪ್ರಕಾರ ಗಮನಕ್ಕೆ ತಗೊಳ್ತೀವಿ ರಿಲೆವೆಂಟ್ ಫ್ಯಾಕ್ಟ್ ಅಂತ ಹೇಳಿ ಅಂತ. ನಾವು ರೆಸ್ ಗಸ್ಟೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ರೆಸ್ ಗಸ್ಟೆ ಅನ್ನೋದನ್ನ ನಾನೀಗ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ವಾಟ್ ಈಸ್ ರೆಸ್ ಗಸ್ಟೆ? ಲೆಟ್ ಅಸ್ ಸಿ. ದ ಪ್ರಿನ್ಸಿಪಲ್ ಆರ್ ಲಾ ಎಂಬಡಿಡ್ ಇನ್ ಸೆಕ್ಷನ್ 4 ಈಸ್ ನೋನ್ ಆಸ್ ರೂಲ್ ಆಫ್ ಜಸ್ಟ್ ಗಸ್ಟೆ. ಅಲ್ಲಿ ಏನ್ ಹೇಳಿದೀವೋ ಅದೇ ರೆಸ್ ಗಸ್ಟೆ. ದಟ್ ಈಸ್ ಓನ್ಲಿ ರೆಸ್ ಗಸ್ಟೆ. ಎನಿ ಫ್ಯಾಕ್ಟ್ ವಿಚ್ ಈಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಎ ಸೇಮ್ ಟ್ರಾನ್ಸಾಕ್ಷನ್ ಈಸ್ ರೆಸ್ ಗಸ್ಟೆ. ಓಕೆ, ಆದ್ರೆ ಆ ಶಬ್ದವನ್ನ ನಾವು ಯೂಸ್ ಮಾಡಿಲ್ಲ ಅಷ್ಟೇ. ಈ ರೆಸ್ ಗಸ್ಟೆ ಶಬ್ದವನ್ನ BSN ಆಗಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಆಗಲಿ ನಾವು ಉಪಯೋಗಿಸಿಲ್ಲ. ಈ ಡಾಕ್ಟ್ರಿನ್ ರೆಸ್ ಗಸ್ಟೆ ಡಾಕ್ಟ್ರಿನ್ ಎಸೆನ್ಸ್ ಅನ್ನ ನಾವು ನೋಡೋದಾದ್ರೆ, ಎ ಫ್ಯಾಕ್ಟ್ ಬಿಕಮ್ಸ್ ರಿಲೆವೆಂಟ್ ಇಫ್ ಇಟ್ ಫಾರ್ಮ್ಸ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್. ಒಂದೇ ವ್ಯವಹಾರದ ಭಾಗವಾಗಿದ್ದರೆ
ಅದನ್ನು ನಾವು ರೆಸ್ಗಷ್ಟೇ ಅಂತ ಹೇಳ್ತೀವಿ. ಒಂದು ಸಂಗತಿ ನೇರವಾಗಿ ಇಲ್ಲದಿದ್ದರೂ ಅಥವಾ ಒಂದೇ ವ್ಯವಹಾರದ ಭಾಗವಾಗಿದ್ದರೆ ಅದು ರಿಲಿವೆಂಟ್ ಆಗುತ್ತೆ. ರೆಸ್ಗಷ್ಟೇ ಇಸ್ ಎ ಲ್ಯಾಟಿನ್ ವರ್ಡ್ ಮೀನ್ಸ್ ಥಿಂಗ್ಸ್ ಡನ್. ನಡೆಯಲಾದ ಕೆಲಸಗಳು, ಏನೇನು ನಡೆದು ಹೋಯಿತು, ಘಟನೆಗಳು, ಆಗಿದಂತಹ ಎಲ್ಲ ಘಟನೆಗಳು, ಒಂದೇ ವ್ಯವಹಾರದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ನಾವೇನು ಮಾಡ್ತೀವಿ, ಸೇರಿಸ್ಕೊಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಸ್ಪಾಂಟೇನಿಯಸ್ ಡಿಕ್ಲರೇಷನ್. ಎಕ್ಸೆಪ್ಷನ್, ದಿಸ್ ಈಸ್ ಆಲ್ಸೋ ಕಾಲ್ಡ್ exception to the hearsay rule. Exception to the hearsay rule. And this is one of the very best example for the circumstantial evidences ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. Now I will try to explain what is meant by same transaction. ಒಂದೇ ವ್ಯವಹಾರ ಅಂದ್ರೆ ಏನು, ಒಂದೇ ವ್ಯವಹಾರ ಅಂದ್ರೆ ಏನು ಅನ್ನೋದನ್ನ ನಾವು ಕೂಲಂಕುಷವಾಗಿ ನೋಡುವುದಾದ್ರೆ, the essential condition is that facts should form part of the same transaction. Okay, and acts and declarations accompanying the same transaction are treated as res gestae. Are treated as res gestae. For example, ಒಂದು ಅಪರಾಧ ನಡೆಯಿತು ಅಂದ್ಕೊಳ್ಳೋಣ. ಒಂದು ಅಪರಾಧ, ಈ ಅಪರಾಧ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಒಂದು ಮರ್ಡರ್ ಕೇಸ್ ತಗೊಳ್ಳೋಣ. ಮರ್ಡರ್ ಕೇಸ್ ತಗೊಂಡಾಗ ಮರ್ಡರ್ ಮಾಡುವಂತಹ ವ್ಯಕ್ತಿ ಅವನೇನು ಮಾಡ್ತಾನೆ, ಅಸಾಲ್ಟ್ ಮಾಡ್ತಾನೆ ಆ ವ್ಯಕ್ತಿ ಮೇಲೆ. ಅಸಾಲ್ಟ್ ಮಾಡಿದಾಗ ಎದುರುಗಡೆ ವ್ಯಕ್ತಿ ಏನು ಮಾಡ್ತಾನೆ, ಅವನು ಚೀರ್ತಾನೆ, ಹೆದರ್ತಾನೆ, ಅಯ್ಯೋ ಇವನು ನನ್ನ ಹೊಡೆಯಕ್ಕೆ ಬಂದಿದ್ದಾನೆ, ಅಯ್ಯೋ ನಾನು ನಿಮ್ಮನ್ನು ಹೊಡೆಯಕ್ಕೆ ಬಂದಿದ್ದಾನೆ ಅನ್ನುವಂಥದ್ದು ಕೂಡ ರೆಸ್ಗಷ್ಟೆಯಲ್ಲಿ ಬರುತ್ತೆ, ನಂಬರ್ 1. ಆಮೇಲೆ ಎರಡನೇದ್ದು, ಅಲ್ಲಿ ಹೊಡೆದಾಗ ನನಗೆ ಚಾಕು ಹಾಕ್ತಾ ನನಗೆ ಚೂರಿ ಹಾಕ್ತಾ, ಅಯ್ಯೋ ಸತ್ಯ ನಾನು ಅಂತ ಅವನು ಓಡ್ಕೊಂಡು ಬರ್ತಾನಲ್ವಾ, ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ರೆಸ್ಗಷ್ಟೆ. ದೆನ್ ಇಬ್ರು ಜಗಳ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಇನ್ನು ಹೊರಗಡೆ ಬೈ ಸ್ಟ್ಯಾಂಡರ್ಸ್ ಅಂತ ಹೇಳ್ತೀವಿ ನಾವು, ನಿಂತು ನೋಡೋರು ಇರ್ತಾರಲ್ಲ, ಮಜಾ ತಗೊಳ್ಳೋರು. ಆವಾಗ ಮಜಾ ತಗೊಳ್ತಿರ್ತಾರ ಅವರು ಹೊಡೆದಾಡೋದನ್ನ. ಒಂದೇ ಸಲಕ್ಕೆ ಯಾವಾಗ ಚಾಕು ಹಾಕಿದ ಕೂಡಲೇ ರಕ್ತ ಚಿಮ್ಮಿ ಹೊರಗೆ ಬರುತ್ತೆ, ಅಯ್ಯೋ ಸತ್ತೇ ಹೋದ ಅವನು ಅಂತ ಹೇಳ್ತಾರಲ್ವಾ, ದಟ್ ಸ್ಟೇಟ್ಮೆಂಟ್ ಈಸ್ ರೆಸ್ಗಷ್ಟೆ. ಯಾಕೆಂದ್ರೆ ನೋಡಿ, ಅವರಿಬ್ರು ಹೊಡೆದಾಡುವಂತಹ ಸಂದರ್ಭದಲ್ಲಿ ಅವರು ಚೀರುವುದು ದಟ್ಸ್ ಓಕೆ, ಬಟ್ ಇವ್ ಮೂರನೇ ವ್ಯಕ್ತಿ ಅಯ್ಯೋ ರಕ್ತ ಹೊರಗಡೆ ಬಂತು, ಅವನು ಸತ್ತೇ ಹೋದ ಅಂತ ಇವನೇನು ಹೇಳ್ತಾನಲ್ವಾ, ಇವನ್ ಥರ್ಡ್ ಪರ್ಸನ್, ಇದು ಸಂಬಂಧ ಇಲ್ಲದೆ ಇದ್ರೂ ಕೂಡ ದಿಸ್ ಬಿಕಮ್ಸ್ ಪಾರ್ಟ್ ಆಫ್ ರೆಸ್ಗಷ್ಟೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ದೆನ್ ಫಾರ್ ಎಕ್ಸಾಂಪಲ್ ಎ ಕಾಂಟ್ರಾಕ್ಟ್ ಆರ್ ಎ ಎಗ್ರಿಮೆಂಟ್, ಇವೆರಡೂ ನಾನು ಒಂದೇ ಸಲಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಂಟ್ರಾಕ್ಟ್ ಎಲ್ಲ ಸ್ಪಾಂಟೇನಿಯಸ್ ಪ್ರಶ್ನೆ ಬರೋಲ್ಲ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ assume that there is concept of waging war ಅಂತಾನೆ ತಗೊಳ್ಳೋಣ ನಾವು. ವೇಜಿಂಗ್ ವಾರ್ ಅಗೇನ್ಸ್ಟ್ whom? ಅಗೇನ್ಸ್ಟ್ ಗವರ್ಮೆಂಟ್. ಸೊ ಈ ಗವರ್ಮೆಂಟ್ ವಿರುದ್ಧ ನೀವು ಯುದ್ಧವನ್ನೇ ಮಾಡ್ಬೇಕಂದ್ರೆ ವಾಟ್ ಯು ರಿಕ್ವೈರ್? ಫಂಡ್ಸ್. ವಾಟ್ ಯು ರಿಕ್ವೈರ್? ದೆನ್ ಆರ್ಮ್ಸ್. Okay, what you require? Planning, then execution. Okay, so funds they are raised, let us assume that in Gujarat. Funds they have raised in Gujarat. Okay, arms they procured from in Bombay. Okay, planning they have done in Bangalore. Execution was done at Parliament, New Delhi. Okay, ಇವು ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿರ್ಬೋದು, ಬೇರೆ ಬೇರೆ ದಿನಗಳಲ್ಲಿ ಮಾಡಿರ್ಬೋದು. ಒನ್ಸ್ ದ ಅಟ್ಯಾಕ್ ಈಸ್ ಡನ್ ಆನ್ ಪಾರ್ಲಿಮೆಂಟ್, ದಟ್ ಈಸ್ ನಥಿಂಗ್ ಬಟ್ waging war against the government. So all these things, whether on the same day or on different day, whether in one place or at different places, they form part of the same transaction. You can refer this concept which is very categorically written in Avatar Singh book. Okay, so that is same transaction. Same transaction ಅಂದ್ರೆ ಏನು ಅನ್ನೋದನ್ನ ನಾನು ಕ್ಲಾರಿಫೈ ಮಾಡಿದ್ದೀನಿ.
ಅದು ಏನಾಗುತ್ತೆ ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಇಮಿಡಿಯೇಟ್ ಕಾಸ್ ಆ್ಯಂಡ್ ಇಫೆಕ್ಟ್. ಇಮಿಡಿಯೇಟ್ ಇರ್ಬೋದು, ನಂತರನೂ ಇರ್ಬೋದು. ಎನಿ ಸಬ್ಜೆಕ್ಟ್ ಆಫ್ ಎನ್ಕ್ವೈರಿ, ಇವೆಲ್ಲವುಗಳಲ್ಲಿಯೂ ಕೂಡ ಸೇಮ್ ಟ್ರಾನ್ಸಾಕ್ಷನ್ ಪ್ರಶ್ನೆ ಬರುತ್ತೆ, ರೈಟ್? ದೆನ್ ಡಿಫರೆಂಟ್ ಟೈಮ್ಸ್ ಆ್ಯಂಡ್ ಡಿಫರೆಂಟ್ ಪ್ಲೇಸ್. ಇನ್ಫ್ಯಾಕ್ಟ್ ನಾ ಇದನ್ನೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಿಮಗೆ. I have explained you the different time and places here only in this concept. Time, place, everything I have explained. Maybe funds they have raised in January, okay. Then arms they have purchased in February. They have planned in March. They have executed in April. Okay. So here time is different, places are also different, but they are forming the same part. Other explanation ಇಲ್ಲಿ ನಿಮಗೆ ಸಿಗುತ್ತೆ. Time and place are not essential factors. ಒಂದೇ ಸಮಯದಲ್ಲಿ ಆಗಬೇಕು, ಒಂದೇ ಜಾಗದಲ್ಲಿ ಆಗಬೇಕು ಅಂತ ಹೇಳಿ ಇಟ್ ಆಗಬಹುದು, ಬಟ್ ದಟ್ ಈಸ್ ನಾಟ್ ದ ಫಂಡಮೆಂಟಲ್ ಥಿಂಗ್. ಸ್ಟೇಟ್ಮೆಂಟ್ ಮಸ್ಟ್ ಬಿ ಕಂಟೆಂಪೋರೇನಿಯಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಟೆಂಪರರಿ ಅಂತ ಹೇಳ್ತಾರೆ, ಸಮಕಾಲೀನ ವ್ಯವಸ್ಥೆ ಇರಬೇಕು. ಇಫ್ ದೇರ್ ಈಸ್ ಟೈಮ್ ಫಾರ್ ಫ್ಯಾಬ್ರಿಕೇಶನ್, then it is not res geste. This is one of the very important fundamental things. ಈ ರೆಸ್ ಗಸ್ಟೆನ ನಾವು ಯಾಕೆ ಎವಿಡೆನ್ಸ್ ಅಂತ ತಗೊಳ್ತೀವಿ ಅಂತಂದ್ರೆ, ರೆಸ್ ಗಸ್ಟೆನಲ್ಲಿ ಸತ್ಯವಾದ ಮಾತಿರ್ತದೆ ಅಂತ. ಅಲ್ಲಿ ಟೈಮ್ ಗ್ಯಾಪ್ ನಡೆದ್ರೆ, ಟೈಮ್ ಗ್ಯಾಪ್ ಇದ್ರೆ, ಪರ್ಟಿಕ್ಯುಲರ್ಲಿ ಇನ್ ಕ್ರಿಮಿನಲ್ ಕೇಸಸ್ ರೆಸ್ ಗಸ್ಟೆ ಕನ್ಸಿಡರ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ದೇರ್ ಇಸ್ ಸ್ಕೋಪ್ ಫಾರ್ ಪುಟಿಂಗ್ ಯುವರ್ ಓನ್ ಸ್ಟೋರಿ ಇನ್ ದ ಸ್ಟೇಟ್ಮೆಂಟ್. ಪುಟಿಂಗ್ ಯುವರ್, ಅಯ್ಯೋ ಅವನು ಸತ್ತ, ರಕ್ತ ಹೊರಗೆ ಬಂತು ಅಂತ ಅವನು ಚೀರ್ತಾನಲ್ವಾ, ಅದರಲ್ಲಿ ಸುಳ್ಳು ಇರೋದಿಲ್ಲ. ಅವನೇ 2 ದಿವಸ ಬಿಟ್ಟು ಹೌದು ಮರ ಹೆಂಗೆ ಹೊಡೆದಾಗುತ್ತ ಅವನು ಅಂತೇಳಿ ಹೇಳೋವನು ಒಂದಿಷ್ಟು ದುಡ್ಡು ಗಿಡ್ಡು ಸಿಕ್ತಂದ್ರೆ, ಇಲ್ಲ ಬಿಡು ಅವನು ತಪ್ಪು ಮಾಡಿದ್ದೆ ಅದಕ್ಕೆ ಹೊಡೆದಿದ್ದಾನೆ. ಸೊ ಸ್ಟೇಟ್ಮೆಂಟ್ ಮೇ ಚೇಂಜ್ ಆಫ್ಟರ್ 2 days. ದ್ಯಾಟ್ ಫ್ಯಾಬ್ರಿಕೇಶನ್ಗೆ ಸ್ಕೋಪ್ ಇಲ್ಲ ಅಂದ್ರೆ ದಟ್ ಈಸ್ ರೆಸ್ ಗಸ್ಟೆ. ಫ್ಯಾಬ್ರಿಕೇಶನ್ಗೆ ಸ್ಕೋಪ್ ಇದೆ ಅಂತಂದ್ರೆ ಇಟ್ ಈಸ್ ನಾಟ್ ರೆಸ್ ಗಸ್ಟೆ. ದಟ್ ಈಸ್ ಆಲ್ಸೋ ಎನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಟು ರಿಮೆಂಬರ್. ನೌ ಕಂಡೀಷನ್ಸ್ ಫಾರ್ ಅಪ್ಲಿಕೇಬಿಲಿಟಿ ಆಫ್ ರೆಸ್ ಗಸ್ಟೆ. ರೆಸ್ ಗಸ್ಟೆ ಅಪ್ಲೈ ಆಗಬೇಕು, ಅಥವಾ ನೀವು ರೆಸ್ ಗಸ್ಟೆ ಅಂದ್ರಿ, ಸೆಕ್ಷನ್ 4 ಅಂದ್ರೆ ಎರಡೂ ಒಂದೇ. ರೆಸ್ ಗಸ್ಟೆ ಅಂದ್ರು ಒಂದೇ, ಸೆಕ್ಷನ್ 4 ಅಂದ್ರೆ ಒಂದೇ. ಇದು ಅನ್ವಯಿಸಬೇಕು ಅಂತ ಆದ್ರೆ ಮಸ್ಟ್ ರಿಲೇಟ್ ಟು ಫ್ಯಾಕ್ಟ್ ಇನ್ ಇಶ್ಯೂ, ಕಂಟೆಂಪರೋನಿಯಸ್, ಒಂದೇ ಸಮಯದಲ್ಲಿ ಆಗಿರಬೇಕು. ಸೇಮ್ ಪರ್ಸನ್ ಆರ್ ಡಿಫರೆಂಟ್ ಪರ್ಸನ್ಸ್, ಬೇರೆ ಬೇರೆ ವ್ಯಕ್ತಿ ಇರ್ಬೋದು, ಅಫೆಕ್ಟೆಡ್ ಪರ್ಸನ್ ಇರ್ಬೋದು, ಅನ್ಅಫೆಕ್ಟೆಡ್ ಪರ್ಸನ್ ಇರ್ಬೋದು. ಕೊರಾಬರೇಟಿವ್ ಪರ್ಪಸ್, ಇವುಗಳನ್ನ ನಾವು ಒಂದಕ್ಕೊಂದು ಹೊಂದಾಣಿಕೆ ಮಾಡಲಿಕ್ಕೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ಸೇರಿಸಲಿಕ್ಕೆ ನಾವು ರೆಸ್ ಗಸ್ಟೆ ಉಪಯೋಗ ಮಾಡ್ತೀವಿ. ಎಕ್ಸ್ಪಾನ್ಷನ್ ಆಫ್ ದ ಡಾಕ್ಟ್ರಿನ್ ನಾವು ನೋಡೋದಾದ್ರೆ, ಕೋರ್ಟ್ಸ್ ಹ್ಯಾವ್ ಬ್ರಾಡನ್ಡ್ ಸ್ಕೋಪ್ ಇನ್ ಕೇಸಸ್ ಲೈಕ್ ಡೊಮೆಸ್ಟಿಕ್ ವೈಲೆನ್ಸ್, ರೇಪ್ ಅಂಡ್ ಚೈಲ್ಡ್ ವಿಟ್ನೆಸಸ್. ನೋಡಿ, ಇದರಲ್ಲಿ ರೆಸ್ ಗಸ್ಟೆ ಬಹಳ ಯೂಸ್ ಆಗುತ್ತೆ. ರೆಸ್ ಗಸ್ಟೆ ಉದಾಹರಣೆಗೆ ನೀವು ಒಂದು ಡಾವರಿ ಡೆತ್ ತಗೊಳ್ಳಿ. ಗಂಡನ ಮನೆಯಲ್ಲಿ ಹೆಣ್ಮಗಳು ಸತ್ತು ಹೋದ್ರೆ ಎವಿಡೆನ್ಸ್ ಇಡೋದಿಲ್ಲ ಅವರು. ಅಲ್ಟಿಮೇಟ್ಲಿ ಇಂಥ ಎವಿಡೆನ್ಸ್ಗಳೇ ಹೆಲ್ಪಿಗೆ ಬರ್ತವೆ. ಅಂದರೆ ಇಂಡಿಯನ್ ಕೋರ್ಟ್ಸ್ ಹ್ಯಾವ್ ಅಡಾಪ್ಟೆಡ್ ದಿಸ್ ಪ್ರಿನ್ಸಿಪಲ್ ಪರ್ಟಿಕ್ಯುಲರ್ಲಿ ವೇರ್ ದೇರ್ ಈಸ್ ನೋ ಡೈರೆಕ್ಟ್ ಎವಿಡೆನ್ಸ್. ನೇರವಾದ ಸಾಕ್ಷ್ಯದ ಅಭಾವ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದಂತಹ ತತ್ವಗಳ ಆಧಾರದಲ್ಲಿ ನಮ್ಮ ಅನೇಕ ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಓಕೆ, ಸೊ ಇದೇ ರೆಸ್ ಗಸ್ಟೆ ಕಾನ್ಸೆಪ್ಟನ್ನು ನಾನು ಈ 3 ಇಂಗ್ಲಿಷ್ ಪ್ರಕರಣಗಳ ಹಿನ್ನೆಲೆಗಳನ್ನು ಹೇಳಿ ನಿಮಗೆ ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಕೇಸ್ ಈಸ್ ರಟ್ಟನ್ ವರ್ಸಸ್ ಕ್ವೀನ್. ರಟ್ಟನ್ ವರ್ಸಸ್ ಕ್ವೀನ್. ಈ ರಟ್ಟನ್ ವರ್ಸಸ್ ಕ್ವೀನ್ ಕೇಸ್ ಏನು ಅಂತಂದ್ರೆ, ರಟ್ಟನ್ನ ಹೆಂಡತಿಯನ್ನ ರಟ್ಟನ್ನು ಮರ್ಡರ್ ಮಾಡ್ತಾನೆ. ರಟ್ಟನ್ನ ಹೆಂಡತಿಯನ್ನ ರಟ್ಟನ್ ಮರ್ಡರ್ ಮಾಡ್ತಾನೆ. ಕೇಸ್ ನಂಬರ್ 1 ಈಸ್ ಹಸ್ಬೆಂಡ್ ಮರ್ಡರ್ಸ್ ವೈಫ್. ಮರ್ಡರ್ಸ್ ವೈಫ್. ಇಲ್ಲಿ ಏನು ನಡೀತು ಇಂಪಾರ್ಟೆಂಟ್. ಮರ್ಡರ್ಸ್ ವೈಫ್. ಇಲ್ಲಿ ಮನೆಗೆ ಬರ್ತಾನೆ, ಗಂಡ ಬರ್ತಾನೆ. ಬಂದು he is trying to open his revolver. He is trying to open his revolver. ಅವನು ತನ್ನ ರಿವಾಲ್ವರ್ನ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಹೆಂಡತಿ ತಕ್ಷಣವೇ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಕಾಲ್ ಮಾಡ್ತಾಳೆ. ಟೆಲಿಫೋನ್ ಎಕ್ಸ್ಚೇಂಜ್ಗೆ ಕಾಲ್ ಮಾಡ್ತಾಳೆ. ಒಂದು ನೆನಪಿಟ್ಕೊಳ್ಳಿ, ಇವತ್ತಿನ ನಮ್ಮ ಟೆಲಿಫೋನ್ ಎಕ್ಸ್ಚೇಂಜು ಮೊಬೈಲ್ ದುನಿಯಾ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವತ್ತಿನ ಕಾಲದಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಹೆಂಗಂದ್ರೆ, ಈ ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಆಪರೇಟರ್ ಇರ್ತಿದ್ರು. ಟೆಲಿಫೋನ್ ಆಪರೇಟರ್.
ಇವ್ರು ಏನು ಮಾಡೋರು ಅಂತಂದ್ರೆ, ನಾವ್ಯಾರ ಫೋನ್ ಕಾಲ್ ಮಾಡಬೇಕು ಅಂತ ಹೇಳಿ ಫೋನ್ ಎತ್ತಿದ್ರೆ, ಹಳೆ ಕಾಲದ ಫೋನನ್ನು ಎತ್ತಿ ಹಿಡ್ಕೊಂಡ್ರೆ ಇಲ್ಲಿ ಎಕ್ಸ್ಚೇಂಜಲ್ಲಿ ಒಂದು ಇಂಡಿಕೇಟರ್ ಬರ್ತಿತ್ತು. ಅವರು ಆ ಒಂದು ಸಂಜ್ಞೆಯಿಂದ ಯಾರಿಗೆ, ನಿಮಗೆ ಯಾವ ನಂಬರ್ ಬೇಕು, ನನಗೆ ಪೊಲೀಸ್ ಸ್ಟೇಷನ್ ಬೇಕು ಅಂದಾಗ ಅವರು ಪೊಲೀಸ್ ಸ್ಟೇಷನ್ ಅವ್ರಿಗೆ ಕನೆಕ್ಟ್ ಮಾಡಿಕೊಡೋರು. ಈ ವ್ಯವಸ್ಥೆ ಇಲ್ಲಿ ಈ ಹೆಂಡತಿ ಗಾಬರಿಯಿಂದ, ಪ್ಲೀಸ್ ಕನೆಕ್ಟ್ ಮೀ ಟು ಪೊಲೀಸ್ ಸ್ಟೇಷನ್, ಅರ್ಜೆಂಟ್ ಯು ಕನೆಕ್ಟ್ ಮೀ, ಮೈ ಅಡ್ರೆಸ್ ಈಸ್ ಸೋ ಅಂಡ್ ಸೋ, ಯು ಟೆಲ್ ದ ಪೊಲೀಸ್ ದಟ್ ದಿಸ್ ಇಸ್ ಮೈ ಅಡ್ರೆಸ್, ನಾನು ಪೊಲೀಸ್ ಸ್ಟೇಷನ್ ಕನೆಕ್ಟ್ ಮಾಡಿ, ನಾನು ಇಂಥ ಮನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು, ಪೊಲೀಸ್ ಕನೆಕ್ಟ್ ಮಾಡಿ ಅರ್ಜೆಂಟ್ ಅಂತೇಳಿ ಹೇಳ್ತಾಳೆ. ಯಾರು? ಹೆಂಡತಿ. ಹೇಳಿದ ಮೇಲೆ ಟೆಲಿಫೋನ್ ಆಪರೇಟರ್ ಪೊಲೀಸ್ ಸ್ಟೇಷನ್ ಕನೆಕ್ಟ್ ಮಾಡಕ್ಕೆ ಹೋಗ್ತಾಳೆ. ಕನೆಕ್ಟ್ ಮಾಡುವ ಅಷ್ಟೊತ್ತಿಗೆ ಇವಳು ಮಾತೇ ನಿಂತು ಹೋಗ್ಬಿಡ್ತದೆ. ಹವೆವರ್ ಮೆಸೇಜ್ ಗೋಸ್ ಟು ಪೊಲೀಸ್ ಸ್ಟೇಷನ್. Operator might have told, message go to police station. Then police immediately come to the house. ಪೊಲೀಸ್ ತಕ್ಷಣವೇ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅಲ್ಲಿ ಈ ಯಾರು ರೆಟ್ಟನ್ ಹೆಂಡತಿ ಸತ್ತು ಹೋಗಿರ್ತಾಳೆ, ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಇದು ಹೋಲ್ ಸ್ಟೋರಿ ಆಫ್ ದ ಕೇಸ್. ಈಗ ನಾನು ರೆಸ್ಟ್ ಗಸ್ಟೆಗೆ ಬರ್ತೀನಿ. ಇಲ್ಲಿ ಆ ಟೆಲಿಫೋನ್ ಆಪರೇಟರು ಮಾತಾಡಿದಂತಹ ಮಾತು ಮತ್ತು ಅದು ದ್ಯಾಟ್ ಬಿಕಮ್ಸ್ ರೆಸ್ಟ್ ಗಸ್ಟೆ. ನೋಡಿ, ಘಟನೆ ನಡೆದಿದ್ದು ಒಂದು ಮನೆಯಲ್ಲಿ. ನಾವು ವಿಟ್ನೆಸ್ ತಗೊಳ್ತಾ ಇರೋದು ಟೆಲಿಫೋನ್ ಎಕ್ಸ್ಚೇಂಜಿನ ಆಪರೇಟರ್ನ. ಮತ್ತೆ ಟೆಲಿಫೋನ್ ಎಕ್ಸ್ಚೇಂಜಿನ ಆಪರೇಟರ್ ಹೇಳುವಂತಹ ಮಾತಿಗೂ ಆಮೇಲೆ ಪೊಲೀಸರು ಅವ್ರ ಮನೆಗೆ ಹೋಗಿದ್ದಕ್ಕೂ ರಿಲೇಟಿವ್ ಇದೆ. ಪೊಲೀಸರು ಹೋದಾಗ ನೋಡಿದ್ರು, ಸತ್ತು ಬಿದ್ದಿರುವಂಥ ವೈಫ್ನ ನೋಡಿದರು. ದೇರ್ ಫೋರ್ ದಟ್ ಈಸ್ ಎನದರ್ ರಿಲೆವೆಂಟ್ ಫ್ಯಾಕ್ಟ್. ಅವಳು ಸತ್ತು ಬಿದ್ದಿರುವುದು ರಿಲೆವೆಂಟ್ ಫ್ಯಾಕ್ಟ್. ಮತ್ತೆ ಈ ಯಾರು ಈ ಆಪರೇಟರ್ ಹೇಳಿರುವಂಥದ್ದು ಅದು ಕೂಡ ಈ ಫ್ಯಾಕ್ಟ್ಗೆ ಕನೆಕ್ಟ್ ಆಗುತ್ತೆ. ಪೊಲೀಸರು ಹೋಗಿ ನೋಡಿದ ಸಾವಿಗೂ ಮತ್ತು ಆಪರೇಟರ್ ಹೇಳಿದಂತಹ ಗಾಬರಿಯಾದಂತಹ ಮಾತಿಗೂ ದೇರ್ ಇಸ್ ಎ ಕ್ಲೋಸ್ ಕನೆಕ್ಷನ್. ದಿಸ್ ಈಸ್ ಒನ್ ಆಸ್ಪೆಕ್ಟ್. ನೌ ಇನ್ ದ ಕೋರ್ಟ್ ರೆಟ್ಟನ್ ಆರ್ಗ್ಯೂಸ್ ದಟ್ ಇಲ್ಲ, ನಾನು ಪಿಸ್ತೂಲನ್ನು ಕ್ಲೀನ್ ಮಾಡ್ತಾ ಇದ್ದೆ, ರಾಂಗ್ಲಿ ಆ ಹೊಡೆತ ಏನಾಯ್ತು ಅಂತಂದ್ರೆ ನಾನು ಟ್ರಿಗರ್ ಮಾಡಿದ್ದೀನಿ, ಆ ಗುಂಡು ನನ್ನ ಹೆಂಡತಿಗೆ ಬಡಿದ್ರಿಂದ ಸತ್ತಿದ್ದಾಳೆ. ಇಟ್ ಈಸ್ ನಾಟ್ ಮರ್ಡರ್, ಇಟ್ ಈಸ್ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿ ಹಿ ಟೇಕ್ಸ್ ಎ ಸ್ಟ್ಯಾಂಡ್. ಬಟ್ ಹಿ ಕುಡ್ ನಾಟ್ ಪ್ರೂವ್ ಬಿಕಾಸ್ ಆಫ್ ದೀಸ್ ಕನೆಕ್ಟಿಂಗ್ ಎವಿಡೆನ್ಸ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ದಟ್ ಈಸ್ ದ ಕ್ರಕ್ಸ್ ಆಫ್ ದಿಸ್ ಕೇಸ್. ಇನ್ನು ಮುಂದಿನ ಅನೇಕ ಸಂದರ್ಭದಲ್ಲಿ ನಾನು ಕೇಸನ್ನು ಡಿಸ್ಕಸ್ ಮಾಡುವಂಥ ಪ್ರಸಂಗ ಬರುತ್ತೆ. ಆವಾಗ ಇದ್ರ ಉಳಿದ ಭಾಗಗಳನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಕಮ್ಸ್ ಆರ್ ವರ್ಸಸ್ ಬಡಿಂಗ್ ಫೀಲ್ಡ್ ಕೇಸ್. ಇಲ್ಲಿ ಆರ್ ವರ್ಸಸ್ ಬಡಿಂಗ್ ಫೀಲ್ಡ್ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಬಡಿಂಗ್ ಫೀಲ್ಡ್ ಇದಾನಲ್ಲ, ಬಡಿಂಗ್ ಫೀಲ್ಡು ಅವನ ಹೆಂಡತಿಯನ್ನ ಕತ್ಕೊಯ್ದ್ಬಿಟ್ಟಿರ್ತಾನೆ. ಹಿ ವಿಲ್ ನೈಫ್ ಇಂದ ಕುತ್ತಿಗೆಗೆ ಚಾಕು ಹಾಕ್ಬಿಡ್ತಾನೆ. ಚಾಕು ಹಾಕಿದ ಕೂಡಲೇ ಭಯದಿಂದ ಓಡಿ ಆ ಹೆಣ್ಣು ಮಗಳು ಹೊರಗಡೆ ಓಡಿ ಬರ್ತಾಳೆ. ಬಂದು ಅವಳ ಅಂಟಿಗೆ ಹೇಳ್ತಾಳೆ, ಅಂಟಿ ಯು ಸಿ ವಾಟ್ ಬಡಿಂಗ್ಟನ್ ಹ್ಯಾಸ್ ಡನ್ ಟು ಮೀ. ಅಂಟಿ ನೋಡಿ ಇಲ್ಲಿ, ಬಡಿಂಗ್ಟನ್ ನನಗೆ ಏನ್ ಮಾಡಿದಾನೆ ನೋಡಿ ಇಲ್ಲಿ ಅಂತ ಹೇಳಿ ಚಿರ್ತಾಳೆ. ಸೊ ದಿಸ್ ಇಸ್ ದ ಇನ್ಸಿಡೆಂಟ್. ದಿಸ್ ವಾಸ್ ರಿಜೆಕ್ಟೆಡ್ ಆಸ್ ಇಟ್ ಈಸ್ ನಾಟ್ ಎ ರೆಸ್ ಗಸ್ಟೆ. ಇದನ್ನ ರೆಸ್ ಗಸ್ಟೆ ಅಂತ ಹೇಳಿ ಅಥವಾ ಸೆಕ್ಷನ್ 4 ಒಳಗೆ ಬರ್ತದೆ ಅಂತ ಹೇಳಿ ಕೋರ್ಟು ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಒಂದು ವೇಳೆ ಅವನು ಚಾಕು ಹಾಕಿದ ಸಂದರ್ಭದಲ್ಲಿ ಇವಳು ಜೋರಾಗಿ ಚೀರಿದ್ದು ಅಂಟಿಗೆ ಕೇಳಿತ್ತು ಅಂತ ಇಟ್ಕೊಳ್ಳಿ, ದೆನ್ ಇಟ್ ಇಸ್ ಎ ರೆಸ್ ಗಸ್ಟೆ ಅಂತಕ್ಕಂಥ ಸ್ಟ್ಯಾಂಡರ್ಡ್ ಅಲ್ಲಿ ತಗೊಳ್ತಾರೆ. ರೆಸ್ ಗಸ್ಟೆ. ಇಲ್ಲಿ ಯಾಕೆ ರೆಸ್ ಗಸ್ಟೆ ಅಂತ ತಗೊಳ್ಳಿಲ್ಲ ಅಂತಂದ್ರೆ, ಇಲ್ಲಿ ಆ ಬಡ್ಡಿಂಗ್ ಫೀಲ್ಡ್ ಚಾಕು ಹಾಕಿದಾನೋ ಅಥವಾ ತಾನೇ ಚಾಕು ಹಾಕೊಂಡ್ ಬಂದಾಳು ಅಂತಕ್ಕಂಥ ಸಂಶಯ ಇಲ್ಲಿ ಉದ್ಭವ ಆಗುತ್ತೆ. ಅಂದ್ರೆ ದೇರ್ ಇಸ್ ಎ ಟೈಮ್ ಗ್ಯಾಪ್. ಇನ್ಸಿಡೆಂಟ್ ಆದಕ್ಕೂ ಇದಕ್ಕೂ ದೇರ್ ಇಸ್ ಎ ಟೈಮ್ ಗ್ಯಾಪ್. ಕಂಟೆಂಪರೋನಿಯಸ್ನೆಸ್ ಇಲ್ಲಿ ಇಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ದಿಸ್ ಈಸ್ ಎನದರ್ ಕೇಸ್. ರೆಸ್ ಗಸ್ಟೆ ಇಲ್ಲಿ ಬರಲಿಲ್ಲ. ಹಿಯರ್ ರೆಸ್ ಗಸ್ಟೆ ಈಸ್ ಕನ್ಸಿಡರ್ಡ್. ನೌ ದ ಥರ್ಡ್ ಕೇಸ್, ಆರ್ ವರ್ಸಸ್ ಫಾಸ್ಟರ್. ಈ ಆರ್ ವರ್ಸಸ್ ಫಾಸ್ಟರ್ ಕೇಸ್ ಏನು ಅಂತಂದ್ರೆ, ನಿನ್ನೆ ಮೊನ್ನೆ ಆಗಿದೆ. ಮತ್ತೆ ಅಮೆರಿಕದಲ್ಲಿ ಒಬ್ಬ ಡ್ರೈವರು ಢಿಂಗ್ ಅಂತ ಹೇಳಿ ಸುಮಾರು ಜನರ ಮೇಲೆ ಹೊಡ್ಕೊಂಡು ಹೋಗಿ, ಅಮೆರಿಕದ ಕತೆ ಇದು, ಇವತ್ತಿನ ನ್ಯೂಸಲ್ಲಿ ಬರ್ತಾ ಇದೆ,
ಸುಮಾರು ಜನ ಗಾಯ ಆಗಿದ್ದಾರೆ, ಸತ್ತೋಗಿದ್ದಾರೆ. ಹಾಗೆಯೇ ಇಲ್ಲಿ ಇವನು ಡ್ರೈವ್ ಮಾಡ್ಕೊಂಡು ರ್ಯಾಶ್ ಡ್ರೈವ್ ಮಾಡ್ಕೊಂಡು ಯಾರು ಸಿಕ್ಕವ್ರ ಮೇಲೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ಟು ಅವಾಗ ಒಬ್ಬರಿಗೆ ತುಂಬ ಗಾಯ ಆಗುತ್ತೆ. ಗಾಯ ಆದಾಗ ಥರ್ಡ್ ಪಾರ್ಟಿ ಅಲ್ಲೇ ಇರ್ತಾನೆ, ನೋಡ್ತಾನೆ, ನೋಡಿ ಅವನ ಹತ್ರ ಹೋಗ್ತಾನೆ. ಹೋಗಿ ಅವನು ಸಾಯುವಂತಹ ವ್ಯಕ್ತಿ, ನೋಡು ಅವನು ಈ ರೀತಿ ರ್ಯಾಶ್ ಡ್ರೈವ್ ಮಾಡಿದ್ರಿಂದ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಇನ್ಸಿಡೆಂಟ್ಗಳು ಏನಿದಾವಲ್ಲ ಎಲ್ಲ ಸೈಮಲ್ಟೇನಿಯಸ್ ಆಗಿ ನಡೆದ. ಹಿ ಈಸ್ ಎ ಬೈ ಸ್ಟ್ಯಾಂಡರ್ಡ್, ಥರ್ಡ್ ಪಾರ್ಟಿ ವಾಸ್ ಎ ಬೈ ಸ್ಟ್ಯಾಂಡರ್ಡ್. ಆದರೆ ಅವನು ಆ ರೀತಿ ಮಾಡಿದ್ರಿಂದ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ ಅವನು ವ್ಯಕ್ತಿ ಹೇಳ್ತಾನೆ. ದೇರ್ ಫೋರ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಎ ರೆಸ್ ಗಸ್ಟೆ. ಸೊ ದೀಸ್ ಆರ್ 3 ಇಂಗ್ಲಿಷ್ ಕೇಸಸ್. ನೀವು ಇವನು ಕೂಡ ನೆರೇಟ್ ಮಾಡ್ಬೋದು. ಸಾಕಷ್ಟು ನಿಮಗೆ ಈ ಕರೆಕ್ಟ್ ಇಯರ್ಗಳನ್ನು ಹಾಕಿದರೆ ನಿಮಗೆ ಇದ್ರದ್ದು ಡೀಟೇಲ್ಸ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಾವು ವಿಲ್ ಕಮ್ ಟು ಸಮ್ ಇಂಡಿಯನ್ ಕೇಸಸ್. ಒನ್ ಕೇಸ್ ಈಸ್ ಇನ್ 1997, ದಟ್ ಈಸ್ ರತನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎ ನೇಬರ್ ವಾಸ್ ಇಂಟ್ರೂಡೆಡ್ ಇನ್ ಟು ಎ ವುಮನ್ಸ್ ಹೌಸ್. ಒಬ್ಬ ಹೆಣ್ಣು ಮಗಳ ಮನೆಯಲ್ಲಿ ಅವಳು ಮಲಗಿದಂತಹ ಸಂದರ್ಭದಲ್ಲಿ ಬಂದ್ಬಿಡ್ತಾನೆ, ಅವನು ಅಲ್ಲಿ ಒಳಗೆ ಬರ್ತಾನೆ. ಸಿ ಕ್ರೈಡ್ ದ್ಯಾಟ್ ದ ಅಪಲೆಂಟ್ ವಾಸ್ ಸ್ಟ್ಯಾಂಡಿಂಗ್ ವಿತ್ ಗನ್. ಒಂದು ಗನ್ನನ್ನು ಹಿಡ್ಕೊಂಡು ಒಳಗೆ ಬಂದಿರೋದನ್ನ ಆ ನಿದ್ದೆಯಲ್ಲಿದ್ದ ಹೆಣ್ಣು ಮಗಳು ನೋಡಿ ಗಾಬರಿಯಿಂದ ತೀರ್ತಾಳೆ. He will cry. This was followed by the sound of gunshot. ನೋಡಿ, ಒಂದು ಅವಳು ಜೋರಾಗಿ ಚೀರಿದ್ದು, ಎರಡನೇದು ಅವಳು ಚೀರಿದ ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ, ಡಮಾರ್ ಅಂತ ಶಬ್ದ ಕೇಳುತ್ತೆ, ಗನ್ ಶಾಟ್. ಲೇಟರ್ ಸಿ ಡೈಡ್. ದೇರ್ಫೋರ್ ಯಾರು ಈ ಚೀರಿರುವುದನ್ನು ಕೇಳಿದಾರೋ, ಯಾರು ಗನ್ ಶಾಟ್ ಅನ್ನು ಕೇಳಿದಾರೋ ಅವರ ಸಾಕ್ಷಿಯನ್ನ ರೆಸ್ ಗಸ್ಟೆ ಅಂತ ಹೇಳಿ ಕನ್ಸಿಡರ್ ಮಾಡಲಾಯ್ತು, ಅಥವಾ ಸೆಕ್ಷನ್ 4 ಬರುತ್ತೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಕನ್ಸಿಡರ್ ಮಾಡಿದ್ವು ಅನ್ನೋದನ್ನ ನಾವಿಲ್ಲಿ ನೋಡಿ. ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಸ್ಟೇಟ್ಮೆಂಟ್ ಆಫ್ ದ ಡಿಸೀಸ್ಡ್ ಕ್ಯಾನ್ ಬಿ ಅಡ್ಮಿಟೆಡ್. ಅವಳು ಜೋರಾಗಿ ಏನು ಕೂಗಿದ್ಲಲ್ವಾ, ನನ್ನ ಹೊಡಿತಾ ಇದ್ದಾನೆ, ನಾನು ಸಾಯ್ತೀನಿ ಅಂತ ಏನು ಕೂಗಿದ್ಲಲ್ವಾ ಹೆದರಿ, ಮತ್ತು ಆ ಗನ್ ಶಾಟ್ ಕೇಳ್ತಲ್ವಾ, ಇದನ್ನ ನಾವೇನ್ ಮಾಡ್ಬೋದು, ಎವಿಡೆನ್ಸ್ ಅನ್ನ ಸೆಕ್ಷನ್ 4 ಪ್ರಕಾರ ಎವಿಡೆನ್ಸ್ ಆಗಿ ತಗೋಬಹುದು, ಅಥವಾ ರೆಸ್ ಗಸ್ಟೆ ಅಂತ ತಗೊಳ್ಬಹುದು ಅನ್ನುವಂತಹ ನಿರ್ಧಾರವನ್ನ ಈ ಪ್ರಕರಣದಲ್ಲಿ ಮಾಡಲಾಗ್ತದೆ. ಓಕೆ, ದ ಕೋರ್ಟ್ ಅಬ್ಸರ್ವ್ ದ್ಯಾಟ್ ದ ಆಕ್ಟ್ ಆಫ್ ದ ಅಸೈಲೆಂಟ್, ಅದನ್ನು ಎಕ್ಸ್ಪ್ಲೈನ್ ಮಾಡಿದೀವಿ ಅಷ್ಟೇ ಇಲ್ಲಿ. ಇಂಟ್ರೂಡಿಂಗ್ ಇನ್ ಟು ಎ ಕೋರ್ಟ್ ಯಾರ್ಡ್ ಡ್ಯೂರಿಂಗ್ ಡೆಡ್ ನೈಟ್, ವಿಕ್ಟಿಮ್ಸ್ ಐಡೆಂಟಿಫಿಕೇಶನ್ ಆಫ್ ದ ಅಸೈಲೆಂಟ್, her pronouncement that appellant was standing with a gun, he is firing at the shot, all are very much interconnected, closely connected ಅಂತ ಹೇಳಿದ್ನಲ್ವಾ. ಇವೆಲ್ಲವನ್ನು ಸೇರಿಸಿದ್ರೆ ನಿಮ್ಗೆ ಏನಾಗುತ್ತೆ, ಸೊ ಎ ಹೈಪೋಥೆಸಿಸ್, ಸಕ್ಸಸ್ಫುಲ್ ಹೈಪೋಥೆಸಿಸ್ ಈಸ್ ಕಮಿಂಗ್ ಔಟ್. ಓಕೆ, ವಿತ್ ಈಚ್ ಅದರ್ ಬೈ ಪ್ರಾಕ್ಸಿಮಿಟಿ ಆಫ್ ಟೈಮ್. ನೋಡಿ, ಇಲ್ಲೇ ಟೈಮ್ ಗ್ಯಾಪ್ ಇಲ್ಲ, ಸ್ಪೇಸ್. ದಟ್ ಸ್ಟೇಟ್ಮೆಂಟ್ ಆಫ್ ದ ಡಿಸೀಸ್ ಇಟ್ ಬಿಕಮ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್, and hence it is admissible under section 4 of the act. Actually ಅವತ್ತಿನ ದಿನದಲ್ಲಿ it was evidence act and that act was section 6. ಅದಕ್ಕೆ ನಾನು ಆ ರೀತಿ ಬರೆದಿದ್ದೀನಿ. ನೀವು you can straight away write section 4, there is no problem, right? Then different place and different time, ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. I don't think again it is at the cost of repetition, just I will read it. The time and place of occurrence not considered essential. Okay, factors to determine the relevancy of the fact. The statement must have been made contemporaneous with acts which constitute offense, or at least immediately thereafter. But if there was an interval, however slight may be, sufficient to fabricate. ನೋಡಿ, ನೀವು ಕಟ್ಟುಕತೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಸಂಶಯ ಆ ಒಂದು ಫ್ಯಾಕ್ಟ್ ನಲ್ಲಿ ಕಂಡು ಬಂದ್ರೆ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಅಂತ ಒಂದು ಪ್ರಕರಣವನ್ನು ನಾನು ನಿಮಗೆ ಇಲ್ಲೇನೆ ಹೇಳಿದ್ದೀನಿ. ಐ ಹ್ಯಾವ್ ಟೋಲ್ಡ್ ಯು ಹಿಯರ್, ದಟ್ ಈಸ್ ಇನ್ ಕೇಸ್ ಆಫ್ ಆರ್ ವರ್ಸಸ್ ಬಡ್ಡಿಂಗ್ ಫೀಲ್ಡ್, ಇದರಲ್ಲಿ ಹೇಳಿದ್ದೀನಿ. ಅಂತಹದೇ ಒಂದು ಪ್ರಕರಣವನ್ನು ನಾನು ನಿಮ್ಗೆ ಇಲ್ಲಿ ಮುಂದೂ ತರ್ತೇನೆ. ಐ ವಿಲ್ ಬ್ರಿಂಗ್ ದಟ್ ಇಸ್ ಹಿಯರ್. ಯು ಸಿ, ಇಸ್ ಆಲ್ಸೋ ಎ ವೆರಿ ಫೇಮಸ್ ಕೇಸ್, 1996 ಕೇಸ್, ದಟ್ ಈಸ್ ಗಂಟಾಲ ವಿಜಯವರ್ಧನ ರಾವ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಸುಪ್ರೀಂ ಕೋರ್ಟ್ ಕೇಸ್. ಇಲ್ಲಿ ಬಸ್ಸು ಸುಟ್ಟು ಹೋದಂತ ಕೇಸ್ ಇದು. A bus was set on fire which resulted in the death of 23 passengers. 23 ಪ್ಯಾಸೆಂಜರ್ಗಳು ಸತ್ತೋಗಿರ್ತಾರೆ. ಅಲ್ಲಿ
ಈ ಗಾಯಗೊಂಡಂತಹ ಕೆಲವು ಪ್ಯಾಸೆಂಜರ್ದ ಸ್ಟೇಟ್ಮೆಂಟನ್ನು ಮ್ಯಾಜಿಸ್ಟ್ರೇಟ್ ತಗೊಳ್ತಾನೆ. ಬಟ್ ಮ್ಯಾಜಿಸ್ಟ್ರೇಟ್ ತಗೊಂಡ ಮೇಲೆ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ತಗೊಂಡಂತಹ ಟೈಮು ಮತ್ತು ಈ ಬಸ್ ಆಕ್ಸಿಡೆಂಟ್ ಆದಂತಹ ಟೈಮ್ಗೆ ಸಾಕಷ್ಟು ಗ್ಯಾಪ್ ಇರ್ತದೆ. ಬಿಕಾಸ್ ದೇರ್ ವಾಸ್ ಎ ಮೋರ್ ಗ್ಯಾಪ್ ಜಾಸ್ತಿ ಇದ್ದಂದ್ರೆ, ಟೈಮ್ ಗ್ಯಾಪ್ ಜಾಸ್ತಿ ಇದ್ದಿದ್ದರಿಂದ ಆ ವಿಟ್ನೆಸ್ಗಳು ಡೈಯಿಂಗ್ ಡಿಕ್ಲರೇಷನ್ ಅಂತಾನೆ ತಗೊಳ್ತಾನೆ ಅವನು, ಬಟ್ ಅವ್ರು ಸಾಯೋದಿಲ್ಲ. ಆ ವಿಟ್ನೆಸ್ಗಳು ಹೇಳಿರೋದನ್ನ ನಾವು ರೆಸ್ಟ್ಗಷ್ಟೇ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ದೇ ಕೆನಾಟ್ ಬಿ ಕನ್ಸಿಡರ್ಡ್ ಅಂಡರ್ ಸೆಕ್ಷನ್ 4 ಅಂತಕ್ಕಂಥ ನಿರ್ಧಾರವನ್ನು ಈ ಪ್ರಕರಣದಲ್ಲಿ ತಗೊಳ್ತಾರೆ. ಓಕೆ, ದೆನ್ ಎನದರ್ ವಾಸ ಚಂದ್ರಶೇಖರ ರಾವ್ ವರ್ಸಸ್ ಪೊನ್ನ ಸತ್ಯನಾರಾಯಣ ಸುಪ್ರೀಂ ಕೋರ್ಟ್ ಕೇಸ್. ಇದು 2000 ಕೇಸ್. ಇಲ್ಲೇನಿದು, ದ ಅಕ್ಯೂಸ್ಡ್ ಮರ್ಡರ್ಡ್ ಹೀಸ್ ವೈಫ್ ನೋಡಿ ಅಂಡ್ ಡಾಟರ್. ಹೆಂಡತಿ ಮತ್ತು ಮಗಳು ಇಬ್ಬರನ್ನು ಸಾಯಿಸಿರ್ತಾನ ಅವನು ಗಂಡ. ಆಮೇಲೆ ಅವಾಗ ಏನಾಗುತ್ತೆ ಅಂತಂದ್ರೆ, ಈ ಅಕ್ಯೂಸ್ಡ್ನ ತಂದೆ ಏನ್ ಮಾಡ್ತಾನೆ, ಎ ಟೆಲಿಫೋನ್ ಕಾಲ್ ವಾಸ್ ರಿಸೀವ್ಡ್ ಬೈ ಫಾದರ್ ಆಫ್ ದ ವಿಕ್ಟಿಮ್ ಫ್ರಾಮ್ ದ ಫಾದರ್ ಆಫ್ ದ ಅಕ್ಯೂಸ್ಡ್. ಅಂದ್ರೆ ಆ ಗಂಡನ ತಂದೆ ಹೆಂಡತಿಯ ತಂದೆಗೆ ಫೋನ್ ಮಾಡಿ ಹೇಳ್ತಾರೆ, ಈ ರೀತಿ ಮರ್ಡರ್ ಮಾಡಿಬಿಟ್ಟಾನೆ ನನ್ನ ಮಗ ಅಂತ. He intimated to him that the accused had killed his wife and daughter on reaching place of occurrence. ಆವಾಗ ಆ ಒಂದು ಜಾಗಕ್ಕೆ ಬಂದಾಗ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಇಬ್ರದು ಸತ್ತ ಬಾಡಿಗಳನ್ನ ಅಲ್ಲಿ ನೋಡ್ತಾರೆ ಅವ್ರು. ಆಮೇಲೆ ನೈಫ್ ಇರ್ತದೆ, ಸ್ಟೇನ್ಡ್ ನೈಫ್ ಅಂದ್ರೆ ರಕ್ತಮಯವಾದಂತಹ ಚಾಕು ಕೂಡ ಅಲ್ಲೇ ಇರ್ತದೆ, ರಕ್ತ ಅಲ್ಲಿ ಅವ್ರದ್ದು ಸೋರ್ತಾ ಇರ್ತದೆ, ಆ ಬಾಡಿಯ ಪಕ್ಕ ಇರ್ತದೆ ಅನ್ನೋದನ್ನ ಅವ್ರು ಗಮನಿಸ್ತಾರೆ. ಇಟ್ ವಾಸ್ ಹೆಲ್ಡ್ that in the absence of a finding as to ನೋಡಿ whether the information was conveyed either at the time of the crime or immediately thereafter, ಇದು ಅತಿ ಮುಖ್ಯವಾಗುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಆ ಟ್ರಾನ್ಸಾಕ್ಷನ್ ನಡೆದಂತಹ ಅದೇ ಟೈಮಲ್ಲಿ ಅವ್ರ ತಂದೆ ನೋಡಿದಾನ, ಯಾರು ಹುಡುಗನ ತಂದೆ ನೋಡಿದಾನ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸ್ತದೆ. ಇಲ್ಲ ಅಂತಂದ್ರೆ ಅವನು ಎಷ್ಟೋ ಸಮಯ ಬಿಟ್ಟು ಹೇಳಿದ ನಂತರ ಅದು ರೆಸ್ಟ್ಗಷ್ಟೇ ಆಗೋದಿಲ್ಲ. ಅದೇ ಟೈಮಲ್ಲಿ ಹೇಳಿದ್ರೆ ಇಟ್ ಬಿಕಮ್ಸ್ ರೆಸ್ಟ್ಗಷ್ಟೇ ಅಂತಕ್ಕಂಥ ನಿರ್ಣಯವನ್ನು ತಗೊಳ್ತಾರೆ. ಸಚ್ ಅಟ್ರೆನ್ಸಿಸ್ ಕ್ಯಾನಾಟ್ ಬಿ ಕನ್ಸಿಡರ್ಡ್ ಆಸ್ ರಿಲೆವೆಂಟ್. ಅದು ಸ್ವಲ್ಪ ಸಮಯ ಆದ ನಂತರ ಅವನು ಹೇಳಿದ್ರೆ, ಅವರ ತಂದೆ ಹೇಳಿದ್ರೆ, ಸಾಮಾನ್ಯವಾಗಿ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ, ಅಥವಾ ತಂದೆ ಮಗನ ದ್ವೇಷದಿಂದ ಅವನು ಸುಳ್ಳು ಹೇಳಿದ್ರೆ ಅಂತಕ್ಕಂಥ ಒಂದು ಸಂಶಯ ಕಾನೂನಿಗೆ ಬರುತ್ತೆ. ಆವಾಗ ಅದನ್ನ ರೆಸ್ಟ್ಗಷ್ಟೇ ಅಂತ ಹೇಳಿ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ರೆಸ್ಟ್ಗಷ್ಟೇ. ಅಲ್ಟಿಮೇಟ್ಲಿ ಇಂಡಿಯನ್ ಕೋರ್ಟ್ಸ್ಗಳು ರೆಸ್ಟ್ಗಷ್ಟೇಯನ್ನು ಹೇಗೆ ತಗೊಳ್ತಾರೆ ಅಂತ ನಂಬರ್ 1 ತಿಳ್ಕೊಳ್ಳಿ. ರೆಸ್ಟ್ಗಷ್ಟೇ ನಾರ್ಮಲಿ ಮೇನ್ಲಿ ಯೂಸ್ಡ್ ಫಾರ್ ಕ್ರಿಮಿನಲ್ ಕೇಸಸ್. ಹಂಗಂತ ಹೇಳಿ ಸಿವಿಲ್ ಕೇಸ್ ಯೂಸ್ ಮಾಡೋದಿಲ್ಲ ಅಂತಲ್ಲ, ದಟ್ ಇಸ್ ನಾಟ್ ಕರೆಕ್ಟ್. ಇನ್ ಸಿವಿಲ್ ಆಲ್ಸೋ ಇಟ್ ಕ್ಯಾನ್ ಬಿ ಯೂಸ್ಡ್. ಆ್ಯಂಡ್ ವಾಟ್ ಆರ್ ಆಲ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ನಾವು ನೋಡೋದಾದ್ರೆ, ಟು ಸಮ್ ಅಪ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ following conditions have to be fulfilled in order to make section 4 invoked. ಅಥವಾ ಸೆಕ್ಷನ್ 4ನ ಅಡಿಯಲ್ಲಿ ಬರುವಂತಹ ಫ್ಯಾಕ್ಟ್ಗಳು, ಸಮಂಜಸ ವಾಸ್ತವಗಳಿವು ಅಂಥೇಳಿ ನಾವು ಹೇಳುವುದಾದ್ರೆ ಕೆಲವೊಂದು ಕಂಡೀಷನ್ಗಳು ಫುಲ್ಫಿಲ್ ಆಗಬೇಕಾಗ್ತದೆ. ನೋಡಿ, ದ ಸ್ಟೇಟ್ಮೆಂಟ್ ಮಸ್ಟ್ ಎಕ್ಸ್ಪ್ಲೇನ್, ಇಲ್ಯೂಸಿಡೇಟ್ ಆರ್ ಕ್ಯಾರೆಕ್ಟರೈಸ್ ದ ಇನ್ಸಿಡೆಂಟ್ ಇನ್ ಸಮ್ ಮ್ಯಾನರ್. ಆ ಒಂದು ನಡೆದ ಘಟನೆಯನ್ನು ವಿವರಿಸುವಂತಹ ಹೇಳಿಕೆಯಾಗಿರಬೇಕು. ಆಮೇಲೆ ಅದು ಸ್ಪಾಂಟೇನಿಯಸ್ ಆಗಿರಬೇಕು, ತಕ್ಷಣದಲ್ಲಿ ಆಗಿರಬೇಕು. ವಿಚಾರ ಮಾಡಲಿಕ್ಕೆ ಬೇರೆ ಸ್ಕೋಪ್ ಇರಬಾರ್ದು, ಹಂಗೆ ಮನಸ್ಸಿನಿಂದ ಬಂದಿರಬೇಕು. ಮತ್ತು ಅದೇ ಸಮಯದಲ್ಲಿ ಆಗಿರಬೇಕು, ಅಂತಹ ಸಮಯದಲ್ಲಿ. ಬಟ್ ನಾಟ್ ನ್ಯಾರೇಟಿವ್. ಆಮೇಲೆ ಸ್ಟೋರಿ ಹೇಳೋದಲ್ಲ, 2 ದಿನ ಬಿಟ್ಟು ಸ್ಟೋರಿ ಹೇಳೋದಲ್ಲ, ಅವಾಗಲೇ ತಕ್ಷಣಕ್ಕೆ ನಡೆದಂತಹ ಸಂದರ್ಭದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನ ನಾವಿಲ್ಲಿ ಪರಿಗಣಿಸ್ತೀವಿ. ದ ಸ್ಟೇಟ್ಮೆಂಟ್ ಮಸ್ಟ್ ಬಿ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ನೋಡಿ, ಏನು ಘಟನೆ ನಡೀತು ಅನ್ನೋದನ್ನ ಹೇಳಬೇಕೆ ಹೊರತು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಲ್ಲ. ನಾಟ್ ಸ್ಟೇಟ್ಮೆಂಟ್ ಆಫ್ ಒಪಿನಿಯನ್. ಹಿಂಗಾಗಿತ್ತು, ಹಿಂಗಾಗ್ಬೇಕಿತ್ತು, ಹಿಂಗಾಗಿರ್ಬೋದು ಅಂತಿದೆಯಲ್ಲ, ಅದಲ್ಲ. ಹೀಗಾಗಿದೆ, ನಿಖರವಾಗಿ ಹೀಗಾಗಿದೆ ಅನ್ನುವುದನ್ನ ನಾವು ಹೇಳುವಂಥದ್ದು ಅವಶ್ಯಕತೆ ಇರ್ತದೆ. ದೆನ್ ಸ್ಟೇಟ್ಮೆಂಟ್ ಮಸ್ಟ್ ಹ್ಯಾವ್ ಬೀನ್ ಮೇಡ್ ಈದರ್ ಬೈ ಎ ಪಾರ್ಟಿಸಿಪಂಟ್ ಇನ್ ದ ಟ್ರಾನ್ಸಾಕ್ಷನ್ ಆರ್ ಬೈ ಎ ಪರ್ಸನ್ ಹೂ ಹ್ಯಾಸ್ ಹಿಮ್ಸೆಲ್ಫ್ ವಿಟ್ನೆಸ್ಡ್. ನೋಡಿ, ಅಲ್ಲಿ ಇವ್ರ ತಂದೆ ಮಕ್ಕಳನ್ನ, ಹೆಂಡತಿ ಮತ್ತು ಮಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ತಂದೆ ಇದನ್ನಲ್ಲ, ಅವನು ಫಿಸಿಕಲಿ ನೋಡಿದಾನೋ ಇಲ್ಲೋ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲಿ. ಇಲ್ಲಿ ಆ ರೀತಿ ಫಿಸಿಕಲಿ ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕು, ನೀವು ಸ್ವತಃ ನೋಡಿರಬೇಕು, ಆ ಘಟನೆಯ ಒಂದು ಭಾಗ ನೀವು ಆಗಿರಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ, ಅಥವಾ ನೀವು ಅದ್ರ ಪಾರ್ಟಿಸಿಪೆಂಟ್ ಆಗಿರ್ಬೇಕು, ಜಗಳ ಬಿಡಿಸಕ್ಕೆ ಹೋಗಿರಬೇಕು,
ಅಥವಾ ನಿಮ್ಮನ್ನು ಅವ್ನು ತಳ್ಳಿರಬೇಕು, ಈ ರೀತಿಯಾದಂಥದ್ದು ಇರಬೇಕು. ದೆನ್ ಓನ್ಲಿ ಇಟ್ ಈಸ್ ಟೇಕನ್ ಆಸ್ ರೆಸ್ಟ್ ಅಷ್ಟೇ. ದ ಸ್ಟೇಟ್ಮೆಂಟ್ ಮೇಡ್ ಬೈ ದ ಬೈ ಸ್ಟ್ಯಾಂಡರ್, ಅದು ಕೂಡ ಪಕ್ಕದಲ್ಲಿ ನಿಂತ ಒಂದು ಕೂಡ ತಗೊಳ್ತೀವಿ ನಾವು, ವುಡ್ ಬಿ ರಿಲೆವೆಂಟ್ ಓನ್ಲಿ ಇಫ್ ಹಿ ವಾಸ್ ಪ್ರೆಸೆಂಟ್. ಅವನ ಹಾಜರಾತಿ ಅಲ್ಲಿ ಬಹಳ ಅವಶ್ಯಕತೆ, ಅವನು ಅಲ್ಲೇ ಇದ್ದು ಅದನ್ನು ನೋಡಿದ್ರೆ ಇಟ್ ಕ್ಯಾನ್ ಬಿ ಟೇಕನ್ ಆಸ್ ರೆಸ್ಟ್ ಅಷ್ಟೇ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ particular and very important chapter. I have given you 2-3 Indian cases, 3 English cases on this. Therefore, res gestae doctrine means that facts which are so closely connected with the main event in time, place and continuity form part of the same transaction. Very, very important. Form part of the same transaction are therefore relevant under section 4 of the Act. The statement made contemporaneously or immediately, this is very, very another very important thing. ಆ ಸಮಯದಲ್ಲಿ ಅಥವಾ ತಕ್ಷಣದಲ್ಲಿ, ಆಫ್ಟರ್ ದ ಆಕರೆನ್ಸ್, ಲೀವಿಂಗ್ ನೋ ಸ್ಕೋಪ್ ಫಾರ್ ಫ್ಯಾಬ್ರಿಕೇಶನ್. ಎಸ್, ಎಲ್ಲೆಲ್ಲಿ ಫ್ಯಾಬ್ರಿಕೇಶನ್ ಆಗಿದೆ, ಕತೆ ಕಟ್ಟಿದ್ದೀವಿ ಅಂಥೇಳಿ ನ್ಯಾಯಾಲಯಕ್ಕೆ ಗೊತ್ತಾದ್ರೆ ಇಟ್ ವಿಲ್ ನಾಟ್ ಅಟ್ರಾಕ್ಟ್ ಸೆಕ್ಷನ್ 4. ಇಟ್ ಈಸ್ ನಾಟ್ ರೆಸ್ ಗಸ್ಟೆ. ಯಾಕೆ ನಾವು ಇದನ್ನು ಒತ್ತಿ ಹೇಳ್ತೀವಿ, ಕನೆಕ್ಟೆಡ್ ಇರಬೇಕು ಅಂತ ಹೇಳ್ತೀವಿ, ಸೇಮ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಆಮೇಲೆ ಅದು ಘಟನೆ ನಡೆದ ತಕ್ಷಣದಲ್ಲಿ ಅಥವಾ ತಕ್ಷಣ ಹಿಂದೆ ಅಥವಾ ತಕ್ಷಣ ಮುಂದೆ ಅಥವಾ ನಡೆದಂಥ ಸಂದರ್ಭದಲ್ಲಿ ಆಗಿರಬೇಕು ಅಂತಕ್ಕಂಥದ್ದನ್ನು ನಾವು ಯಾಕೆ ತಗೊಳ್ತೀವಿ ಅಂತಂದ್ರೆ, ಫ್ಯಾಬ್ರಿಕೇಶನ್ ಆಗಬಾರ್ದು, ಕಟ್ಟುಕತೆ ಆಗಬಾರ್ದು, ಒಪಿನಿಯನ್ ಅಭಿಪ್ರಾಯ ಆಗಬಾರ್ದು. ಅದು ಏನಿದ್ರೆ ನೋಡಿದಂಥ ನಿಜವಾದ ವಾಸ್ತವ ಸತ್ಯ ಸಂಗತಿ ಆಗಿರಬೇಕು ಅನ್ನೋದು. However, if there is any appreciable interval, ಮಧ್ಯೆ ಸಾಕಷ್ಟು ಟೈಮ್ ಗ್ಯಾಪ್ ಇತ್ತು ಅಂದರೆ ಅದು ಮ್ಯಾನಿಪ್ಯುಲೇಷನ್ಗೆ ಕಾರಣ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಸೆಕ್ಷನ್ 4 ಅಡಿಯಲ್ಲಿ ಸಾಕ್ಷ್ಯ ಅಂತ ಹೇಳಿ ತೆಗೆದುಕೊಳ್ಳುವುದಿಲ್ಲ. That's it. So this is all about res gestae. So our notes you can have on Telegram channel by tomorrow ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.